तपस्वाध्याय शुश्रूषा कृष्णपूजारतमुनिं विश्वेशविष्टदं वन्दे परिव्राट चक्रवर्तिनं ಪೂರ್ಣಪ್ರಮತಿಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ನಿರಂತರವಾಗಿ ಪ್ರವಚನ ಮಾಲಿಕೆ ನಡೆಯಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಈ ಕಾರಣದಿಂದ ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಕೆಲವು ಉಪನ್ಯಾಸ ಕಾರ್ಯಕ್ರಮಗಳು, ಅದರ ಜೊತೆಯಲ್ಲಿ ನಮ್ಮ ಭಾರತದ ಇತಿಹಾಸ ಅಂತ ಪ್ರಸಿದ್ಧವಾದಂಥದ್ದು ಮಹಾಭಾರತ. ಹಾಗಾಗಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೂಡ ಈ ಪ್ರವಚನ ಮಾಲಿಕೆಯಲ್ಲಿ ತರುವಂಥದ್ದು, ತನ್ಮೂಲಕವಾಗಿ ಏನು ಹೇಳಿದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸದೇವರು ಅನ್ನುವಂಥದ್ದನ್ನು ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತೆ ತಿಳಿಸುವಂಥ ಪ್ರಕ್ರಿಯೆ. ಹಾಗಾಗಿ ಹೋದ ವಾರದಿಂದ ಆ ಸರಣಿಯನ್ನು ಆರಂಭ ಮಾಡಿದ್ದೇವೆ. ಈ ಶನಿವಾರ ಭಾನುವಾರಗಳಲ್ಲಿ ಮಹಾಭಾರತದಲ್ಲಿ ಅಷ್ಟಾವಕ್ರ ಉಪಾಖ್ಯಾನ, ಅದರ ಜೊತೆಗೆ ದ್ರೌಪದಿ ಮತ್ತು ಯುಧಿಷ್ಠಿರ ಸಂವಾದ ಅನ್ನುವಂಥ ಎರಡು ವಿಷಯಗಳು ಇವತ್ತು ಮತ್ತು ನಾಳೆಗೆ. ಇದನ್ನು ನಡೆಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ವಾಂಸರಾಗಿರುವಂತಹ ಮಾತರಿಶ್ವಾಚಾರ್ಯರು. ವಯಸ್ಸಿನಲ್ಲಿ ತುಂಬ ಚಿಕ್ಕವರಾದರೂ ಕೂಡ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದವರು. ಅದರಂತೆ ಪೇಜಾವರ ಸ್ವಾಮಿಗಳ ಹತ್ರ ಅಧ್ಯಯನವನ್ನು ಮುಗಿಸಿ ಅಲ್ಲೇ ಅಧ್ಯಾಪಕರಾಗಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ತಮ್ಮ ಮನೆಯಲ್ಲೇ ಅನೇಕ ಜನ ಮಕ್ಕಳಿಗೆ ಪಾಠಗಳನ್ನು ಹೇಳಿಕೊಡುವಂಥದ್ದು, ಆರಂಭದಿಂದ ಹಿಡಿದುಕೊಂಡು ಶಾಸ್ತ್ರೀಯ ಪಾಠಗಳವರೆಗೂ ಕೂಡ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಕೂಡ ತಮ್ಮ ಸಾಧ್ಯವಾದಷ್ಟು ಆ ಮಕ್ಕಳನ್ನು ಭಾರತೀಯರನ್ನಾಗಿ ಮಾಡುವಂಥದ್ದು, ಹೈಂದವರನ್ನಾಗಿ ಮಾಡುವಂಥ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಅಂತಹ ಉತ್ತಮ ವಿದ್ವಾಂಸರು ನಮ್ಮ ಜೊತೆಗಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ, ಇವತ್ತು ಈ ಕಾರ್ಯಕ್ರಮ ಒಪ್ಪಿಕೊಂಡು ಬಂದದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮ ನಡೆಸಿಕೊಡಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಸ್ತಾನ್ನಮಸ್ಯೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತ ಅನ್ನೋದು ನಮ್ಮ ಭಾರತದ ಅನೇಕ ಇತಿಹಾಸಗಳನ್ನು ತಿಳಿಸುವಂತಹ ದೊಡ್ಡದಾಗಿರುವಂತಹ ಅರ್ಥದಿಂದ ಮತ್ತು ಶಬ್ದದಿಂದ ತುಂಬ ಬೃಹತ್ತಾಗಿರುವಂತಹ ಒಂದು ಗ್ರಂಥ. ಈ ಮಹಾಭಾರತದಲ್ಲಿ ಕೌರವ ಪಾಂಡವರ ಚರಿತ್ರೆಯನ್ನು ಹೇಳೋದ್ರ ಜೊತೆಗೆ ಧರ್ಮವನ್ನು ನಿರೂಪಣೆ ಮಾಡಲಿಕ್ಕೆ ಅನೇಕ ನಿದರ್ಶನಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಅನೇಕ ಉಪಾಖ್ಯಾನಗಳನ್ನು ಕೂಡ ಅಲ್ಲಲ್ಲಿ ಹೇಳ್ತಾರೆ. ಈ ಒಂದು ಉಪಾಖ್ಯಾನದ ವಿಶೇಷಗಳೇನು ಅಂತಂದರೆ, ಉಪಾಖ್ಯಾನಗಳ ಮುಖಾಂತರ ಈ ಹಿಂದೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಅದು ಯಾವ ರೀತಿಯಾಗಿ ಇರುತ್ತಿತ್ತು, ಸಮಸ್ಯೆಗಳನ್ನು, ಅದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿರಬಹುದು, ಕೌಟುಂಬಿಕ ಸಮಸ್ಯೆ ಆಗಿರಬಹುದು, ಯಾವುದೇ ಸ್ತರದಲ್ಲಿ ಬರುವಂತಹ ಸಮಸ್ಯೆಗಳಾಗಿರಬಹುದು, ಆ ಸಮಸ್ಯೆಗಳನ್ನು ಎಲ್ಲರೂ ಕೂಡ ಯಾವ ರೀತಿಯಾಗಿ ಎದುರಿಸ್ತಾ ಇದ್ರು ಅಂತನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ವನಪರ್ವದಲ್ಲಿ ಬರುವಂತಹ ಅಷ್ಟಾವಕ್ರ ಮುನಿಯ ಒಂದು ಉಪಾಖ್ಯಾನ. ಈ ಉಪಾಖ್ಯಾನಕ್ಕೆ ಪ್ರಸಂಗ ಏನು ಅಂದ್ರೆ ಅಂತಹ ಭಾರಿ ದೊಡ್ಡ ಪ್ರಸಂಗ ಅಂತ ಏನಿಲ್ಲ. ಲೋಮಶರು ಪಾಂಡವರನ್ನ ಎಲ್ಲ ಅನೇಕ ತೀರ್ಥಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಾ ಇರ್ತಾರೆ ಅವರಿಗೆ. ಹಾಗೆ ಒಂದೊಂದು ತೀರ್ಥಕ್ಷೇತ್ರದ ಪರಿಚಯ ಮಾಡಿಸುವಾಗ ಅಲ್ಲಿ ಏನು ಹಿಂದೆ ನಡೆದಿತ್ತು, ಅಲ್ಲಿ ಯಾವ್ದಾದ್ರು ಋಷಿಗಳೋ ಮುನಿಗಳೋ ಒಬ್ಬ ರಾಜನೋ ತಪಸ್ಸು ಮಾಡಿದ್ದು ಅಥವಾ ಬೇರೆ ಏನಾದರೂ ಕೂಡ ಇತಿಹಾಸ ಇದ್ದರೆ ಅದನ್ನು ಪರಿಚಯ ಮಾಡಿಸ್ಕೊಡೋದು. ಆ ಒಂದು ಪರಿಚಯದಿಂದಾಗಿ ಅವರಿಗೆ
ಆ ತೀರ್ಥಕ್ಷೇತ್ರದ ಬಗ್ಗೆ ತುಂಬ ಒಳ್ಳೆಯ ಮಹತ್ವ ಬುದ್ಧಿ ಬರ್ತಾ ಇತ್ತು. ಇದನ್ನು ನಾವು ರಾಮಾಯಣದಲ್ಲೂ ಕೂಡ ನೋಡ್ತೀವಿ. ವಾಲ್ಮೀಕಿ ಮಹರ್ಷಿಗಳು ನಿರೂಪಣೆ ಮಾಡುವಾಗ ಹೇಗೆ ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗುವಾಗ ರಾಮ ಪ್ರತಿಯೊಂದು ಕಡೆನೂ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅಲ್ಲಲ್ಲಿ ಅವರೆಲ್ಲರೂ ಕೂಡ ಇತಿಹಾಸಗಳನ್ನು, ಅಲ್ಲಿ ಏನು ಇತಿಹಾಸ ಇತ್ತು ಅದೆಲ್ಲರೂ ಕೂಡ ನಿರೂಪಣೆ ಮಾಡ್ತಾ ಹೋಗ್ತಾರೆ ಅಂತ ಅನ್ನೋದು. ಹಾಗೆ ಇವರು ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇದು ಅಷ್ಟಾವಕ್ರ ಮುನಿ ಇದ್ದಂತಹ ಆಶ್ರಮ ಅಂತ ಹೇಳಿ ಅಲ್ಲಿ ಒಂದು ಸಮಂಗ ಅಂತ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ಮಹತ್ವ ಎಲ್ಲನೂ ಕೂಡ ಹೇಳುವಂತಹ ಪ್ರಸಂಗ ಅಷ್ಟೇ ಇದು. ಅದರಲ್ಲಿ ಅಷ್ಟಾವಕ್ರ ಮುನಿಯ ಉಪಾಖ್ಯಾನವನ್ನು ಇಲ್ಲಿ ಹೇಳ್ತಾರೆ. ಇದು ಬಿಟ್ಟು ಬೇರೆ ಕಡೆನೂ ಕೂಡ ಅಷ್ಟಾವಕ್ರ ಮುನಿಯ ಬಗ್ಗೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಉಲ್ಲೇಖ ಅನ್ನೋದು ನಮಗೆ ಸಿಗುತ್ತೆ. ಈ ಅಷ್ಟಾವಕ್ರ ಅಂತ ಅನ್ನೋದನ್ನು ಸಾಮಾನ್ಯವಾಗಿ ನಮ್ಮಗಳಲ್ಲಿ ಯಾರನ್ನಾದ್ರೂ ಬೈಲಿಕ್ಕೆ ತಮಾಷೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಶಬ್ದ ಇದು. ತುಂಬ ದಡ್ಡ ಇದ್ದ ಅಂದರೆ ಬೃಹಸ್ಪತಿ ಅಂತ ಹೇಗೆ ಹೇಳ್ತಾರೋ ಹಾಗೆ ಅಷ್ಟಾವಕ್ರ ಅಂತ ಅನ್ನೋದು ಚೆನ್ನಾಗಿಲ್ಲ ನೋಡಲಿಕ್ಕೆ ಅಂತ ಹೇಳಲಿಕ್ಕೆ ಈ ಥರ ಆ ಒಂದು ಅಷ್ಟಾವಕ್ರ ಅನ್ನೋ ಶಬ್ದನ ಉಪಯೋಗಿಸ್ತಾರೆ. ಮತ್ತು ಈ ಅಷ್ಟಾವಕ್ರ ಮುನಿಯ ಈ ಅಷ್ಟವಕ್ರತೆಗೆ ಏನು ಕಾರಣ ಇತ್ತು ಅಂತನ್ನೋದನ್ನು ಕೂಡ ಇಲ್ಲಿ ಆ ಹಿನ್ನೆಲೆಯನ್ನು ಕೂಡ ಹೇಳಿ ನಿರೂಪಣೆ ಮಾಡ್ತಾರೆ ಅದನ್ನು. ಈ ಅಷ್ಟಾವಕ್ರ ಮುನಿ ಯಾರು ಅಂತ ಹೇಳಿದ್ರೆ, ಈ ಉದ್ದಾಲಕ ಶ್ವೇತಕೇತುಗಳ ಕಥೆಯನ್ನು ನಾವು ಕಾಟಕ ಉಪನಿಷತ್ತನ್ನೆಲ್ಲ ಕೇಳ್ತೀವಿ. ಆ ಉದ್ದಾಲಕರ ಹತ್ರನೇ ಒಬ್ಬ ಶಿಷ್ಯ ಕಹೋಳ ಅಂತ ಹೇಳಿ ಆ ಶಿಷ್ಯ ತುಂಬ ಗುರುಭಕ್ತನಾಗಿದ್ದಂತಹ ವ್ಯಕ್ತಿ. ಅವನು ಗುರುಕುಲದಲ್ಲೇ ಇದ್ದು ಎಲ್ಲರೂ ಸಾಮಾನ್ಯವಾಗಿ ಗುರುಕುಲ ವಾಸ ಮುಗಿಸ್ಕೊಂಡು ಒಂದಿಷ್ಟು ಅಧ್ಯಯನ ಮುಗಿಸಿದ್ಮೇಲೆ ತಾವು ಹೊರಡ್ತಾ ಇರ್ತಾರೆ. ಆದರೆ ಅವನು ಮಾತ್ರ ಆ ರೀತಿ ಮಾಡದೇನೆ ಇನ್ನೂ ಹೆಚ್ಚು ಗುರುಕುಲದಲ್ಲೇ ಇದ್ದು ಮತ್ತಷ್ಟು ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ತುಂಬ ದೀರ್ಘಕಾಲ ಗುರು ಸೇವೆ ಮಾಡಿಕೊಂಡು ಗುರುಗಳ ಆಶ್ರಮದಲ್ಲೇ ಇರ್ತಾನೆ. ಮುಂದೆ ಗುರುಗಳಿಗೆ ಭಾರಿ ಪ್ರೀತಿ ಉಂಟಾಗಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ಅವರ ಮಗ ಶ್ವೇತಕೇತು, ಮಗಳು ಸುಜಾತ ಅಂತ ಹೇಳಿ. ಸುಜಾತ ಅನ್ನೋ ಮಗಳನ್ನ ಕೊಟ್ಟು ಮದುವೆ ಮಾಡಿರ್ತಾರೆ. ಸರಿ ಆದಮೇಲೆ ತಾವೇ ಒಂದು ಪ್ರತ್ಯೇಕ ಒಂದು ಆಶ್ರಮ, ಅಲ್ಲಿ ಒಂದು ಗುರುಕುಲ, ಇದನ್ನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಆ ಕಹೋಳ ಮಹರ್ಷಿ. ಅವ್ರಿಗೆ ಸರಸ್ವತೀ ದೇವಿ ಅನುಗ್ರಹನೂ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಆ ಸರಸ್ವತೀ ದೇವಿ ಅವಳ ಸಾಕ್ಷಾತ್ಕಾರ ಆಗುತ್ತೆ, ಅವಳ ಹತ್ರ ವರವನ್ನೂ ಕೂಡ ಪಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ವಿಚಿತ್ರ ಅಂತಂದ್ರೆ, ಕೆಲವು ಸತಿ ತಪ್ಪು ಹೇಗೆ ನಡೆಯುತ್ತೆ ಅಂತಂದ್ರೆ, ಯಾರು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತೀವೋ, ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕರಿತೀವೋ ಅದರಲ್ಲೇ ಅವ್ರ ಕೈಲಿ ತಪ್ಪನ್ನು ಭಗವಂತ ಕೆಲವು ಸತಿ ಮಾಡಿಸ್ಬಿಡ್ತಾನೆ. ಹಾಗಾದಾಗ ಮಾತ್ರ ಅಂಥವ್ರಿಗೆ ನಮಗೆ ಅಹಂಕಾರ ಭಂಗ ಅನ್ನೋದು ಆಗುತ್ತೆ. ನಮಗೆ ನಾವು ಯಾವುದ್ರಲ್ಲಿ ತುಂಬ ನಾನು ಎಕ್ಸ್ಪರ್ಟು, ನಾನು ತುಂಬ ಪರಿಣತ ನಾನು ಕೊಚ್ಕೊಳ್ತಾ ಇರ್ತೀನೋ ಅದರಲ್ಲೇ ನಾನು ಸಣ್ಣ ಮಕ್ಕಳು ತಿದ್ದೋ ಥರ ತಪ್ಪನ್ನು ಮಾಡಿಬಿಟ್ರೆ ಅವಾಗ ಖಂಡಿತ ನಮಗೆ ಗರ್ವಭಂಗ ಆಗುತ್ತೆ. ಅಂಥ ಒಂದು ಪ್ರಸಂಗ ಬರುತ್ತೆ. ಇವರಿಗೆ ಸರಸ್ವತಿಯೇ ಪ್ರತ್ಯಕ್ಷ ಆಗಿದ್ರೂ ಕೂಡ ಅವ್ರ ಹತ್ರ ಏನು ವರ ಕಳ್ಕೊಂಡಿರ್ತಾರೆ ಅಂದರೆ, ನಾನು ಉತ್ತಮ ವಾಗ್ಮಿ ಆಗಬೇಕು, ಶುದ್ಧವಾಗಿ ಮಾತುಗಳು ನನ್ನ ಬಾಯಿಂದ ಬರಬೇಕು, ಅಪಶಬ್ದಗಳು ಬರಬಾರದು ಅಂತ ಅದರ ಅಭಿಪ್ರಾಯ. ಹೀಗೆ ವರ ಪಡ್ಕೊಂಡಿರ್ತಾರೆ ಅವರು ಕಹೋಳ ಮಹರ್ಷಿ. ಅವ್ರ ಬಾಯಿಂದಲೇ ತಪ್ಪು ಬರುವಂತಹ ಪ್ರಸಂಗ ಬರುತ್ತೆ. ಅವರು ತಮ್ಮದೊಂದು ಆಶ್ರಮ, ಅಲ್ಲಿ ಅನೇಕ ಜನ ಶಿಷ್ಯರೆಲ್ಲ ಇರ್ತಾರೆ. ಅವರಿಗೆ ಪಾಠ ಮಾಡೋದು ಅಂತಂದರೆ ತುಂಬ ಅಪೇಕ್ಷೆ. ಯಾವಾಗಲೂ ಋಷಿಗಳ ಆ ಆಶ್ರಮದಲ್ಲಿ ಅನೇಕ ಶಿಷ್ಯರಿಗೆ ಪಾಠವನ್ನೆಲ್ಲ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಸುಜಾತ, ಅವಳು ಗರ್ಭಿಣಿಯಾಗಿರ್ತಾಳೆ. ಗರ್ಭದಲ್ಲಿ ಮಗುವಿಗೆ ಹೊರಗಡೆ ಏನು ನಡೀತಾ ಇರುತ್ತೆ ಎಲ್ಲನೂ ಕೂಡ ಗೊತ್ತಾಗ್ತಾ ಇರುತ್ತೆ. ಅದು ಋಷಿ ಸಂತಾನ, ಸಾಮಾನ್ಯ ಅಲ್ಲ, ಋಷಿ ಸಂತಾನ. ಋಷಿ ಸಂತಾನ ಅದರಿಂದಾಗಿ ಆ ಹೊರಗಡೆ ವಿಚಾರಗಳೆಲ್ಲ ಕೇಳಿಸ್ತಾ ಇರುತ್ತೆ. ಅದನ್ನು ವಿಚಾರ ಮಾಡೋ ಸಾಮರ್ಥ್ಯ ಇರುತ್ತೆ. ಸಾಮಾನ್ಯರಿಗೆ ಆ ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ಯಾರಾದರೂ ಋಷಿಗಳು ಅಂಥವ್ರು ಮಹಾನುಭಾವರು, ಅವರು ತಾಯಿಯ ಗರ್ಭದಲ್ಲಿದ್ದರೂ ಕೂಡ ಅವರಿಗೆ ವಿಚಾರ ಮಾಡೋ ಸಾಮರ್ಥ್ಯವೂ ಕೂಡ ಇರುತ್ತೆ. ಮಾತಾಡೋ ಸಾಮರ್ಥ್ಯವೂ ಇರುವಂಥದ್ದು ನಾವು ಅಲ್ಲಲ್ಲಿ ಕೇಳ್ತಾ ಹೋಗ್ತೀವಿ. ನಾವು ಇಂತಹ ಅನೇಕ ಉದಾಹರಣೆಗಳು ನಮಗೆ ಇದೇ ಮಹಾಭಾರತದಲ್ಲಿ ಅಥವಾ ಬೇರೆ ಪುರಾಣಗಳಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಅವಳು ಸುತ್ತಲೂ ಕೂಡ ಯಜಮಾನರು ಅಲ್ಲಿ ಪಾಠವನ್ನು ಮಾಡ್ತಾ ಇದ್ರೆ, ವೇದ ಪಾಠಗಳನ್ನು ಅದನ್ನೆಲ್ಲ ಮಾಡ್ತಾ ಇದ್ರೆ, ಅವಳು ಮನೆ ಕೆಲಸ ಎಲ್ಲನೂ ಕೂಡ ಅಲ್ಲೇ ನಿಂತು ಮಾಡ್ತಾ ಇರೋ ಸಂದರ್ಭದಲ್ಲಿ ತಂದೆ ತಪ್ಪನ್ನು ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪನ್ನು ಮಾಡಿಬಿಡ್ತಾನೆ. ತಪ್ಪನ್ನು ಮಾಡಿದಾಗ ಅವನು ಪ್ರತಿಕ್ರಿಯೆ, ಒಳಗಿದ್ದಂತಹ ಅಷ್ಟಾವಕ್ರ, ಮುಂದೆ ಅಷ್ಟಾವಕ್ರ ಆಗುವಂತಹ ಆ ಋಷಿ ಗರ್ಭ ಏನಿತ್ತು, ಪ್ರತಿಕ್ರಿಯೆ ಏನಿರುತ್ತೆ ಅದು ಎರಡು ಥರ, ಬೇರೆ ಬೇರೆ ಥರ ನಿರೂಪಣೆ ಇದೆ. ಅದೆರಡನ್ನೂ ಸೇರಿಸ್ಕೊಂಡು ನಾವು ನೋಡ್ತಾ ಹೋಗಬಹುದು. ತಂದೆ ತಪ್ಪು ಮಾಡಿದಾಗ ಆ ಒಳಗಿದ್ದಂತಹ ಗರ್ಭದಲ್ಲಿರೋ ಮಗು ನಗುತ್ತಂತೆ, ಅಂದರೆ ಅಪಹಾಸ್ಯ ಮಾಡಿ ನಗೋದು, ಇಂಥ ಸಣ್ಣ ತಪ್ಪ ಮಾಡೋದು ಅನ್ನೋ ರೀತಿ ಅಪಮಾನ ಆಗೋ ಥರ ನಗುತ್ತಂತೆ ಆ ಮಗು.
ಈ ಥರ 8 ಬಾರಿ ನಗುತ್ತಂತದ್ದು. 8 ಬಾರಿ ತಂದೆ ತಪ್ಪು ಮಾಡಿರ್ತಾರೆ. 8 ಬಾರಿ ತಪ್ಪಾದಾಗ 8 ಬಾರಿಯೂ ಕೂಡ ಆ ಮಗು ನಗತ್ತೆ ಅಂತ. ಇಲ್ಲಿ ಮಹಾಭಾರತದಲ್ಲಿ ಏನು ಹೇಳೋದು ಅಂತಂದ್ರೆ, ಈಗ ಸ್ವತಃ ಮಗುವೇ ಕೊನೆಗೆ 8ನೇ ಬಾರಿ ತಡ್ಕೊಳ್ಳಿಕ್ಕೆ ಆಗದೇನೆ ತಂದೆ ಹತ್ರ ಮಾತೇ ಆಡ್ಬಿಡುತ್ತದು ಅಂತ ಹೇಳಿ. ಇಷ್ಟು ಎಲ್ಲ ನೀನು ಹಗಲೂ ರಾತ್ರಿ, ಇದೇ ಮಾತಿದೆ, ಹಗಲೂ ರಾತ್ರಿ ನೀನು ಯಾವಾಗಲೂ ಸರ್ವಾಮರಾತ್ರಿ ಅಧ್ಯಯನಂ ಕರೋಷಿ ನೇಗಂಪಿತ ಸಂವಿಗಿವೋಪವರ್ತತೆ, ಇಡೀ ರಾತ್ರಿ ಕೂಡ ನೀನು ಅಧ್ಯಯನ ಮಾಡ್ತೀಯ, ಅಷ್ಟೆಲ್ಲ ಮಾಡಿದ್ರು ಕೂಡ ಸರಿಯಾಗಿ ಹೇಳ್ತಾ ಇಲ್ವಲ್ಲ, ಇಷ್ಟೆಲ್ಲ ಓದಿ ಎಷ್ಟು ಚೆನ್ನಾಗಿ ಹೇಳಬೇಕು, ಇಷ್ಟು ತಪ್ಪು ಮಾಡ್ತಾ ಇದೆಯಲ್ವಾ ಅಂತ ಹೇಳಿ 8 ಬಾರಿ ಹೆಂಡತಿಯಿಂದ ಗೊತ್ತಾಗುತ್ತೆ 8 ಬಾರಿ ಆ ಮಗು ನಕ್ಕಿರುತ್ತೆ ಅಂತ. 8ನೇ ಬಾರಿ ಮಗುವೇ ನೇರವಾಗಿ ತಿಂದು ಬಿಡುತ್ತೆ. ಇದೆಲ್ಲ ಆದಾಗ ಅವರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರು ಗರ್ಭದಲ್ಲಿದ್ದಾಗಲೇ ನೀನು ಇಷ್ಟು ಬುದ್ಧಿ ತೋರಿಸ್ತೀಯ ಅಂತಂದ್ರೆ ನೀನು ಹೊರಗೆ ಬಂದು ಇನ್ನೇನು ಮಾಡ್ಬೋದು ನೀನು ಅಂಥೇಳಿ, ನಿನಗೆ ಸರಿಯಾಗಿ ನೀನು ಮಾಡಿದ ತಪ್ಪು ನೆನಪಿರಬೇಕು. ನಾವು ಯಾವಾಗ ತಪ್ಪನ್ನು ತಿದ್ದುಕೊಳ್ತೀವಿ ಅಂತಂದರೆ, ನಾವು ಮಾಡಿದ ತಪ್ಪಿಗೇನು ಶಿಕ್ಷೆ ಸಿಗುತ್ತೆ ಆ ಶಿಕ್ಷೆ ಅನ್ನೋದು ಅವಾಗವಾಗ ನಮ್ಗೆ ನೆನಪಾಗ್ತಾ ಇರಬೇಕು. ನಮಗೆ ನಾವು ಈ ತಪ್ಪು ಮಾಡಿದಕ್ಕೆ ನನಗೆ ಈ ಶಿಕ್ಷೆ ಬಂದಿದೆ ಅಂತ ಅದು ಕಾಣಿಸ್ತಾ ಇರಬೇಕು ನಮಗೆ. ಅವಾಗ ನಾವು ಆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸಾಮಾನ್ಯವಾಗಿ ಏನೋ ಒಂದು ಸಣ್ಣ ಶಿಕ್ಷೆಯನ್ನು ಕೊಟ್ಟು ಮುಗಿಸಿದ್ರೆ ಅವರಿಗೆ ಆ ಶಿಕ್ಷೆನೂ ಮುಗೀತು, ಆಮೇಲೆ ಅವರು ತಾವು ಮಾಡಿದ ತಪ್ಪನ್ನು ಕೂಡ ಮರೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು ಶಾಪವನ್ನು ಕೊಡ್ತಾರೆ. ಅವರು ಯಸ್ಮಾತ್ ಕುಕ್ಷವು ವರ್ತಮಾನೋ ಬ್ರವೀಷಿ ತಸ್ಮಾತ್ ವಕ್ರೋ ಭವಿತಾಸ್ ಎಷ್ಟಕೃತ್ವ, 8 ಬಾರಿ ನನ್ನನ್ನು ತಿದ್ದಿದ್ಯಾದ್ರಿಂದ ದೇಹದಲ್ಲಿ 8 ಕಡೆ ನಿನಗೆ ವಕ್ರತೆ ಇರಲಿ, 8 ಕಡೆ ವಕ್ರನಾಗಿ ನೀನು ಹುಟ್ಟೋ ಥರ ಆಗಲಿ ಅಂತ ಹೇಳಿ ಅವರು ಶಾಪ ಕೊಡ್ತಾರೆ. ಹಾಗಾಗಿಯೇ 8 ಕಡೆ ದೇಹದಲ್ಲಿ ವಕ್ರತೆ ಇರುತ್ತೆ. ಇದು ಒಂದು ನನಗೆ ವಿದ್ಯಾರ್ಥಿಯಾಗಿದ್ದ ಕುತೂಹಲ ಇತ್ತು. 8 ಕಡೆ ವಕ್ರತೆ ಅಂತಂದ್ರೆ ಎಲ್ಲಿತ್ತು, 8 ಕಡೆ ವಕ್ರತೆ ಅಂದರೆ ಆ 8 ಜಾಗ ಯಾವುದು ಅಂತ ಹೇಳಿ. ಈಗ ಭಗವಂತನ ತ್ರಿಭಂಗಿ ಅಂತ ಹೇಳ್ತಾರೆ, ಅದಕ್ಕೆಲ್ಲ ವರ್ಣನೆಗಳೆಲ್ಲ ಸಿಗುತ್ತೆ, ಎಲ್ಲ ಹೇಗೋ ನಾವು ಅಂದಾಜು ಮಾಡ್ಬೋದು. 8 ಕಡೆ ಅಂದರೆ ದೇಹದ ಆ 8 ಭಾಗ ಯಾವುದು ಅಂತ. ಇಲ್ಲೆಲ್ಲೂ ಕೂಡ ಇಂತಿಂಥ ಕಡೆ ವಕ್ರವಾಗಿದ್ದ ಅಂತ ಇಲ್ಲೆಲ್ಲೂ ನಾನು ನೋಡಿದಂಥದ್ದು ಎಲ್ಲೂ ಕೂಡ ಆ ಥರ ಕಾಣಿಸ್ಲಿಲ್ಲ. ಆದರೆ ಯಾವುದೋ ಒಂದು ದೇವಸ್ಥಾನದಲ್ಲಿ, ಒಂದು 2 ದೇವಸ್ಥಾನದಲ್ಲಿ ನೋಡಿದ್ದೆ, ಕಂಬದಲ್ಲಿ ಅಷ್ಟಾವಕ್ರ ಮುನಿಯ ಚಿತ್ರ ಇದೆ. ಹೀಗೆ ಹೀಗೆ ಎಲ್ಲ 8 ಕಡೆ ದೇಹದಲ್ಲಿ ವಕ್ರವಾಗಿ ಇರುವಂತಹ ಕೆತ್ತನೆಗಳಿದೆ. ಹಾಗಾಗಿ ಅದು ಒಂದು ಪ್ರಾಚೀನರಿಗೆ ಒಂದು ಪರಿಕಲ್ಪನೆ ಇತ್ತು, ಅಷ್ಟಾವಕ್ರ ಅಂದರೆ ಹೇಗಿದ್ದ ಅಂತ ಅನ್ನೋದು ಗೊತ್ತಾಗುತ್ತೆ. ಸರಿ, ಈ ಗರ್ಭದಲ್ಲಿದ್ದಾಗಲೇ ಮಗುವಿಗೆ ಈ ಶಾಪ ಬಂದುಬಿಟ್ಟಿದೆ. ಇನ್ನು ಮಗು ಹುಟ್ಟಿಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಸಂಗ ಅಲ್ಲಿ ನಡೆಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಅಂಶವನ್ನು ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಗರ್ಭದಲ್ಲಿರುವಂತಹ ಮಗು ಅದು ತಂದೆಯನ್ನು ತಿದ್ದೋ ಹಂತದಷ್ಟು ದೊಡ್ಡ ತಪಸ್ವಿಯಾಗಿತ್ತು, ಅಂಥ ದೊಡ್ಡ ಜ್ಞಾನಿಯಾಗಿತ್ತು ಅಂತ ಹೇಳಿ ನಾವು ಗಮನಿಸಬೇಕು. ಇದೇ ಥರ ಔರ್ವ ಮುನಿಯ ಕಥೆಯಲ್ಲೂ ನಾವು ಕೇಳ್ತೀವಿ. ಔರ್ವ ಮುನಿ ತಾಯಿಯ ಗರ್ಭದಲ್ಲಿದ್ದಾಗಲೇ ವೇದ ಪಠಣವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿ, ತಾಯಿಯ ಗರ್ಭದಿಂದ ಹೊರಗೆ ಬಂದು ಕೂಡಲೇ ಅವನ ನೋಡಿದ್ರಿಂದಲೇ ಎಲ್ಲ ದುಷ್ಟರಾಜರ ಕಣ್ಣು ಹಿಂಗೆ ಹೋಗುತ್ತೆ, ಈ ಥರ ಮಾತುಗಳನ್ನು ಕೇಳ್ತೀವಿ ನಾವು. ಪ್ರಹ್ಲಾದರಾಜರು ಅಷ್ಟೇ, ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರಿಂದ ಎಲ್ಲ ಉಪದೇಶವನ್ನು ಶ್ರವಣ ಮಾಡಿದ್ರು. ಹಾಗಾಗಿ ಹುಟ್ಟಿದ ಅಷ್ಟು ಚಿಕ್ಕ ಮಗುವಿಗೆ, ಅಂದರೆ ತಂದೆ ಜೊತೆಗೆ ಅಷ್ಟೆಲ್ಲ ಗಲಾಟೆಗಳು ಮಾತುಕತೆ ಎಲ್ಲ ನಡೆಯುವಾಗ ತುಂಬ ಚಿಕ್ಕ ಹುಡುಗ, ಅಷ್ಟು ಚಿಕ್ಕ ಹುಡುಗನಿಗೆ ಇಷ್ಟೆಲ್ಲ ಶ್ರದ್ಧೆ, ದೇವರು ಅಂತಂದರೆ ಶ್ರದ್ಧೆ ಗಟ್ಟಿಯಾಗಿ, ಅಂಥ ಶ್ರದ್ಧೆ ದೀಕ್ಷೆ ಬರಬೇಕು ಅಂದರೆ ನಮಗೆ ಎಷ್ಟೋ ವರ್ಷಗಳ ಗಟ್ಟಲೆ ಟ್ರೈನಿಂಗ್ ಕೊಟ್ಟರು ಅಂಥ ದೀಕ್ಷೆ ಬರೋದು ಸಾಧ್ಯ ಇಲ್ಲ. ಅದು ಹೇಗೆ ಬಂತು ಅಂದರೆ ಗರ್ಭದಲ್ಲೇನೋ ಉಪದೇಶ ಎಲ್ಲ ಆಗಿತ್ತು ಅಂತ ಹೇಳಿ ಕೇಳ್ತೀವಿ. ಹಾಗಾಗಿ ಗರ್ಭದಲ್ಲಿ ಏನು ಉಪದೇಶ ಅಂತ ಅನ್ನೋದು ಸಿಗುತ್ತೆ, ಅದು ಭಾರಿ ಅಂದರೆ ಗರ್ಭದಲ್ಲಿದ್ದಾಗ ನಾವು ಆ ಮಗುವಿಗೆ ಗರ್ಭದಿಂದ ಹೊರಗೆ ಬಂದ ಮೇಲೆ ಏನು ಮಾಡೋದು ಅಂತ ವಿಚಾರ ಮಾಡೋದಲ್ಲ, ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಏನೇನು ಸಂಸ್ಕಾರ ಕೊಡಬೇಕು ಅಂತ ವಿಚಾರ ಮಾಡಬೇಕು ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಮಗೆ ಅದೇನು ಪರಿಣಾಮ ಮಗುವಿಗೆ ಬೀರ್ತಾ ಇದೆಯೋ ನಮಗೆ ಕಾಣೋದಿಲ್ಲ, ತಕ್ಷಣ ಅದರ ಪ್ರಭಾವ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಈಗ ಎದುರುಗಡೆ ಇದ್ದವ್ರಿಗೆ 4 ಮಾತು ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡ್ರು ಇಲ್ವೋ ಏನು ಅಂತ ನಮಗೆ ಆ ಪ್ರತಿಕ್ರಿಯೆ ಸಿಗಬಹುದು. ಆದರೆ ಗರ್ಭದಲ್ಲಿ ಮಗು ಇದ್ದಾಗ ನಮಗೆ ಯಾವ ಪ್ರತಿಕ್ರಿಯೆ ಕಾಣೋದಿಲ್ಲ, ಆದರೆ ಖಂಡಿತ ಒಂದು ಪ್ರಭಾವ ಅಂತ ಅನ್ನೋದಂತೂ ಇದ್ದೇ ಇರುತ್ತೆ. ಇದು ಕೂಡ ಒಂದು ಡಾಕ್ಯುಮೆಂಟ್ರಿ ನೋಡಿದ್ದೆ. ಅದರಲ್ಲಿ ಮಕ್ಕಳುಗಳಿಗೆಲ್ಲ ಒಂದು 5-6 ಜನ ಗರ್ಭಿಣಿ ಸ್ತ್ರೀಯರನ್ನು ಆಯ್ಕೆ ಮಾಡಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮ್ಯೂಸಿಕ್ಕನ್ನು ಯಾವಾಗಲೂ ಕೇಳಲಿಕ್ಕೆ ಬೇರೆ ಬೇರೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅವರು ತಮ್ಮ ಮನೆಗಳಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಕೇಳಿರ್ತಾರೆ. ಮಕ್ಕಳು ಹುಟ್ಟಿದ ಮೇಲೆ ಕೆಲವು ತಿಂಗಳಾದ್ಮೇಲೆ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಕೂಡಿಸಿ ಒಂದೊಂದೇ ಹಾಡು ಹಾಕ್ತಾರೆ. ಅವರು ಅದನ್ನು ಯಾವ ಹಾಡು ಹಾಕಿದಾಗ ಯಾವ ಮಗುವಿನ ತಾಯಿ ಗರ್ಭಿಣಿಯಾಗಿದ್ದಾಗ ಕೇಳಿರ್ತಾಳೋ ಆ ಮಗುವಿಗೆ ಭಾರಿ ಖುಷಿ, ಅದರ ಪ್ರತಿಕ್ರಿಯೆ ಬೇರೆ ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಒಳ್ಳೆ ಉತ್ತಮವಾಗಿ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಪ್ರಯೋಗ ಮಾಡಿ
ಅನೇಕ ವೈಜ್ಞಾನಿಕ ಪ್ರಯೋಗಗಳು ಕೂಡ ಈಗೆಲ್ಲ ನಡೆದಿದೆ. ಹಾಗಾಗಿ ನಾವು ಗರ್ಭದಲ್ಲಿದ್ದಾಗಲೇ ಒಳ್ಳೆ ಸಂಸ್ಕಾರ ಕೊಡಲಿಕ್ಕೆ ಏನು ಬೇಕೋ ಅದನ್ನು ವಿಚಾರ ಮಾಡೋದು ತುಂಬ ಮುಖ್ಯ ಅಂತ ಅನ್ನೋದು ಇಂಥ ಅನೇಕ ಪ್ರಸಂಗಗಳಿಂದ ನಮಗೆ ತಿಳಿಯುತ್ತೆ. ಮುಂದೆ ಹೆಂಡತಿ ಗರ್ಭಿಣಿನೇ ಆಗಿದ್ದಂತಹ ಪ್ರಸಂಗ. ಆಗ ಅವಳು ತನ್ನ ಗಂಡನಿಗೆ ಒಂದು ಮಾತನ್ನು ಹೇಳ್ತಾಳೆ. ಅವಳ ಚಿಂತೆ ಏನು ಅಂತಂದರೆ, ಮಗು ಮುಂದೆ ಹುಟ್ಟಿದಂತಹ ಮಗುವನ್ನ ಸಾಕಬೇಕು, ಬೆಳೆಸಬೇಕು, ಅದಕ್ಕೆ ಬೇಕಾದಷ್ಟು ಖರ್ಚಿರುತ್ತೆ. ಆದರೆ ಇವ್ರ ಆಶ್ರಮದಲ್ಲಿ ಏನೂ ಇರೋದಿಲ್ಲ. ಇವರು ಪಾಠ, ಶಿಷ್ಯರು, ಅದು ಇದು ಬಿಟ್ಟರೆ ಇನ್ನೇನು ಇರೋದೇ ಇಲ್ಲ. ಅಲ್ಪ ಸ್ವಲ್ಪನಾದರೂ ಒಂದಿಷ್ಟು ದುಡ್ಡು, ಒಂದು ಸಂಪತ್ತು ಅನ್ನೋದು ಇರಲೇಬೇಕಲ್ಲ. ಅದಿಲ್ಲದೆ ಮುಂದೆ ಒಂದು ಹುಟ್ಟೋ ಮಗುವಿಗೆ ಏನು ಒಂದು ನಾವು ವ್ಯವಸ್ಥೆ ಮಾಡ್ಕೊಡ್ಲಿಕ್ಕಾಗತ್ತೆ. ಇವಳು ತುಂಬ ಚಿಂತೆ ಆಗುತ್ತೆ. ಅಂದರೆ ಅವಾಗಲೂ ಈ ಥರದ್ದೆಲ್ಲ ವಿಚಾರಗಳು ಆ ಕಾಲದಲ್ಲೂ ಎಲ್ಲ ಇರ್ತಾ ಇತ್ತು. ಕುಟುಂಬ ಅಂದರೆ ಏನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಅನ್ನೋದೆಲ್ಲ ಇರ್ತಿತ್ತು ಅಂತ ನಮಗೆ ಅಂದಾಜಾಗುತ್ತೆ. ಕೊನೆಗೆ ತಾನೇ ಒಂದು ಉಪಾಯನೂ ಕೂಡ ಹೇಳ್ತಾಳೆ. ಜನಕ ಮಹಾರಾಜ ಅವನು ಯಾಗ ಮಾಡ್ತಾ ಇದ್ದಾನೆ. ಅವನು ಎಲ್ಲರಿಗೂ ಕೇಳಿದವ್ರಿಗೆಲ್ಲನೂ ಕೂಡ ಏನು ಕೇಳಿದ್ರು ಕೊಡ್ತಾನೆ. ಹಾಗಾಗಿ ಒಂದು ಸತಿ ನೀವು ಹೋಗಿ ಯಾಕೆ ಪ್ರಯತ್ನ ಮಾಡಬಾರ್ದು, ಪ್ರಯತ್ನ ಮಾಡಿ ಅಲ್ಲಿ ಬೇಕಾದಷ್ಟು ಏನಾದರೂ ಸಿಗಬಹುದು ಅಂತ ಹೇಳಿದಾಗ ಅವನಿಗೂ ಹೌದು ಅಂತ ಅನಿಸುತ್ತೆ. ಕಹೋಳ ಮಹರ್ಷಿ ಹೊರಡ್ತಾನೆ. ತಾನು ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಬಹು ದೊಡ್ಡ ಪ್ರಭಾವಿಯಾಗಿರುವಂತಹ ಒಬ್ಬ ವಿದ್ವಾಂಸ ಇರ್ತಾನೆ. ಅವನ ಹೆಸರು ವಂದಿ ಅಥವಾ ಬಂದಿ. ಸಂಸ್ಕೃತದಲ್ಲಿ ಬ ಎರಡು ಉಪಯೋಗಿಸುವ ಜಾಗದಲ್ಲಿ ಅಲ್ಲಲ್ಲಿ ಬ ಅನ್ನೋದನ್ನು ಉಪಯೋಗಿಸುವಂತಹ ಪದ್ಧತಿ ಇದೆ. ವಂಗ, ಬಂಗ ಈ ಥರ ಎಲ್ಲ ಹೇಳ್ತೀವಿ. ಹಾಗೆ ಇಲ್ಲಿ ಬಂದಿ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಅವನು ಎಂಥ ಪ್ರಭಾವಿ ವ್ಯಕ್ತಿ ಆಗಿರ್ತಾನೆ ಅಂತಂದರೆ, ಜನಕರಾಜನ ಆಸ್ಥಾನಕ್ಕೆ ಯಾರೇ ದೊಡ್ಡ ವಿದ್ವಾಂಸರು ಅಂತ ಬಂದಿದ್ದಲ್ಲಿ ಅವರ ಜೊತೆಗೆ ಚರ್ಚೆಗೆ ಇಳಿಯೋದು, ಚರ್ಚೆ ಮಾಡಿ ಅವರನ್ನು ಸೋತವ್ರನ್ನೆಲ್ಲರನ್ನೂ ಕೂಡ ನೀರಿಗೆ ತಳ್ಳೋದು, ಸಮುದ್ರಕ್ಕೆ ಹಾಕಿಸ್ಬಿಡೋದು. ಈ ಥರ ತುಂಬ ಜನಕ್ಕೆ ಆ ರೀತಿಯಾಗಿ ಅವನು ಮಾಡಿರ್ತಾನೆ. ತುಂಬ ಭಾರಿ ಪ್ರಭಾವಿಯಾಗಿರುವಂತಹ ಸ್ಥಾನದಲ್ಲಿ ಅವನು ಜನಕರಾಜನ ಆಸ್ಥಾನದಲ್ಲಿ ಇರ್ತಾನೆ. ಹಾಗೆ ಇವರು ಕೂಡ ಕಹೋಳ ಮಹರ್ಷಿಗಳು ಕೂಡ ಹೋಗಿರ್ತಾರೆ. ಅವನ ಜೊತೆ ವಾಕ್ಯಾರ್ಥ ಚರ್ಚೆಗಳೆಲ್ಲ ನಡೆಯುತ್ತೆ. ಕೊನೆಗೆ ಅವರು ಸೋತು ಅವರನ್ನು ಸಮುದ್ರಕ್ಕೆ ತಳಿಸ್ಬಿಟ್ಟಿರ್ತಾನೆ. ಸರಿ ಹೋದಂತಹ ಯಜಮಾನ ಬರಲೇ ಇಲ್ಲ. ಕೊನೆಗೆ ಇವಳಿಗೆ ಮಗು ಹುಟ್ಟುತ್ತೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಕೊನೆಗೆ ತಂದೆ ಆಶ್ರಮಕ್ಕೆ ಹೋಗ್ಬಿಡ್ತಾಳೆ. ಅಲ್ಲಿ ತಂದೆ ಆಶ್ರಮದಲ್ಲಿ ಅದೇ ಸಂದರ್ಭದಲ್ಲಿ ಉದ್ದಾಲಕರಿಗೂ ಕೂಡ ಮಗ ಹುಟ್ಟಿರ್ತಾನೆ. ಯಾರು? ಶ್ವೇತಕೇತು. ಅವರಿಬ್ರು ಹೇಗೆ ಅಂದರೆ, ವಸ್ತುತಃ ಶ್ವೇತಕೇತು ಅಷ್ಟಾವಕ್ರನಿಗೆ ಸೋದರ ಮಾವ ಆಗಬೇಕು. ಯಾಕೆ? ತಾಯಿಯ ತಮ್ಮ ಅವನು. ಆದರೆ ವಯಸ್ಸಿನಲ್ಲಿ ಆಲ್ಮೋಸ್ಟ್ ಒಂದೇ ವಯಸ್ಸಿರುತ್ತೆ. ಹೆಚ್ಚಿನ ಅಂತ ಏನು ವ್ಯತ್ಯಾಸ ಇರೋದಿಲ್ಲ. ಸ್ನೇಹಿತರ ಥರ ಇರಬೇಕು. ಸೋದರ ಮಾವ ಸೋದರಳಿ ಆದರೂ ಕೂಡ ವಯಸ್ಸಿನ ಅಂತರ ಅಷ್ಟಾಗಿ ಏನು ಇರೋದಿಲ್ಲ. ಸರಿ, ಆ ಆಶ್ರಮದಲ್ಲಿ ಇರ್ತಾರೆ. ಅಲ್ಲಿ ಅವರು ತೀರ್ಮಾನ ಮಾಡಿರ್ತಾರೆ, ಅಷ್ಟಾವಕ್ರನಿಗೆ ಯಾವುದೇ ಕಾರಣಕ್ಕೂ ಏನು ನಡೀತು, ಅವನ ಗರ್ಭದಲ್ಲಿದ್ದಾಗ ಇದೇ ನಡೀತು, ಅವನ ತಂದೆ ಹೋದವನು ಬರಲಿಲ್ಲ, ಯಾವ ವಿಚಾರಗಳು ಅವನು ಗೊತ್ತಾಗಬಾರ್ದು, ಹಾಗೆ ಮುಚ್ಚಿಟ್ಟಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಸರಿ ತರ ಅದೇ ಥರ ಮುಚ್ಚಿಟ್ಟಿರ್ತಾರೆ. ಆ ಮಗುವಿಗೆ ತಂದೆ ಏನೇನು ಸಂಸ್ಕಾರಗಳನ್ನು ಮಾಡಬೇಕು ಜಾತಕರ್ಮದಿಂದ ಆರಂಭ ಮಾಡಿ ಆ ಎಲ್ಲ ಸಂಸ್ಕಾರವನ್ನು ಕೂಡ ಮಾತಾಮಹ, ತಾಯಿಯ ತಂದೆ, ಮಾತಾಮಹನಿಂದನೇ ಎಲ್ಲ ಸಂಸ್ಕಾರ ನಡೆದಿರುತ್ತೆ. ಅವನು ಎಷ್ಟು ಮಟ್ಟಿಗೆ ಅನ್ಕೊಂಡಿರ್ತಾನೆ ಅಂದರೆ, ಅಷ್ಟಾವಕ್ರ ತಾತ ಏನು, ಆ ತಾತನ ತಂದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಅವನು ತಂದೆ ಅಂತಾನೆ ಸಂಬೋಧನೆ ಮಾಡ್ತಾ ಇರ್ತಾನೆ. ಅಪ್ಪ ಅಂತಾನೆ ಇಲ್ಲಿ ತಾತ ಅಂತ ಸಂಬೋಧನೆ ಹೇಳ್ತಾರೆ. ತಾತ ಅಂದರೆ ಅಪ್ಪ ಅಂತ ಅರ್ಥ. ಅಪ್ಪ ಅನ್ನೋದನ್ನ ಸಂಸ್ಕೃತದಲ್ಲಿ ತಾತ ಅಂತ ಹೇಳಿ ಕರೀತಾರೆ. ಅವನು ಅಪ್ಪ ಅಂತ ಸಂಬೋಧನೆ ಮಾಡ್ತಾ ಇರ್ತಾನೆ. ಆ ಸಂಬೋಧನೆ ಮಾಡ್ತಾ ಇದ್ರೆ ತಾಯಿಗೆ ಸುಜಾತೆಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಇನ್ನು ತನ್ನ ತಂದೆಯನ್ನು ಇವನು ಅಪ್ಪ ಅಂತ ಸಂಬೋಧನೆ ಮಾಡ್ತಾನೆ ಅಂತ ತುಂಬ ದುಃಖ ಆಗ್ತಾ ಇರುತ್ತೆ. ಆದರೂ ಕೂಡ ಯಾವ ವಿಚಾರನೂ ಏನು ಹೇಳಿರೋದಿಲ್ಲ. ಹೀಗೆ ಎಷ್ಟೋ ವರ್ಷಗಳು ಕಳೆದಿರುತ್ತೆ. ಅವನಿಗೆ ಉಪನಯನ ಆಗಿರುತ್ತೆ. ಮಹಾ ತೇಜಸ್ವಿ ಆಗಿರ್ತಾನೆ, ಮಹಾ ವಿದ್ವಾಂಸನಾಗಿರ್ತಾನೆ. ಶ್ವೇತಕೇತು ಇವನು ಇಬ್ಬರು ಜೊತೆಯಾಗಿ ಬೆಳೀತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ತಾತನ ತೊಡೆ ಮೇಲೆ ಅವನು ಕೂತ್ಕೊಂಡಿರ್ತಾನೆ. ಅಪ್ಪ ಅಂತ ಸಂಬೋಧನೆ ಮಾಡ್ತಾ ಇರ್ತಾನೆ. ಆಗ ಶ್ವೇತಕೇತುವಿಗೆ ಸಿಟ್ಟು ಬಂದು, ನಿಮ್ಮಪ್ಪ ಅಲ್ಲ ನನ್ನಪ್ಪ ಅದು. ಸಾಮಾನ್ಯವಾಗಿ ನಮ್ಮನೇಲಿ ಮಕ್ಕಳಲ್ಲಿ ಈ ಥರ ಗಲಾಟೆಗಳೆಲ್ಲ ನಡೀತಾ ಇರುತ್ತೆ. ನನ್ನಮ್ಮ ಇದು ನಿನ್ನಮ್ಮ ಅಲ್ಲ, ನನ್ನಪ್ಪ ನಿನ್ನಪ್ಪ ಅಲ್ಲ ಅಂತ ಹೇಳಿ. ಹಾಗೆ ಅವನು ಸಿಟ್ಟಿನಲ್ಲಿ ಇದೆ, ನಮ್ಮಪ್ಪ ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪ ಅಲ್ಲೆಲ್ಲ ಹೋಗಿ ಸಮುದ್ರಕ್ಕೆ ಬಿದ್ದಾಯ್ತು ಅಂತ ಹೇಳ್ಬಿಡ್ತಾನೆ. ಈಗ ಅವನಿಗೆ ಅಷ್ಟಾವಕ್ರನಿಗೆ ತುಂಬ ಒಂದು ಆಘಾತ. ತಾನು ನಿರೀಕ್ಷಣೆ ಮಾಡದೇ ಇರುವಂತಹ ಒಂದು ಸುದ್ದಿ ಅವನಿಗೆ ಬಂತು. ಪ್ರಾಯ ಅವನ ಮನಸ್ಥಿತಿ ಏನಿತ್ತು ಏನು ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ತುಂಬ ದೊಡ್ಡ ತೀರ್ಮಾನ ಮಾಡ್ತಾನೆ. ತಂದೆಗಾಗಿರೋ ಅನ್ಯಾಯನ ಸರಿಪಡಿಸಬೇಕು ಅಂತ ಹೇಳಿ ಅಷ್ಟು ಚಿಕ್ಕ ಹುಡುಗ ದೊಡ್ಡ ತೀರ್ಮಾನ ಮಾಡಿ ಜನಕರಾಜನ ಆಸ್ಥಾನಕ್ಕೆ ಅವನು ಹೊರಡ್ತಾನೆ. ಅಷ್ಟು ದೊಡ್ಡ ತೀರ್ಮಾನ ಮಾಡಬೇಕು ಅಂತಂದರೆ ಅವನ ಮನಸ್ಸಿನಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ. ಬಹುಶಃ ಅವನಿಗೆ ನಾನು ತಂದೆ ವಿಷಯ ತುಂಬ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೆ,
ಹಂಗೆ ಮಾಡಬಾರ್ದಿತ್ತು ಅಂತ ಒಂದು ಪಾಪ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ಆ ಥರ ಕಾಡಿದ್ದಿತ್ತೋ ಏನೋ. ಒಟ್ಟು ತಂದೆ ವಿಷಯದಲ್ಲಿ ಸೌಮ್ಯವಾಗಿ ನೋಡ್ಕೊಳ್ಬೇಕು ಅಂತ ಅವನ ಭಾವನೆ ಇರುತ್ತೋ ಏನೋ. ಬಟ್ ತಂದೆನೇ ಇಲ್ಲ ಅಂತ ಅನ್ನೋದು ಗೊತ್ತಾದಾಗ ತುಂಬ ಆಘಾತ ಆಗುತ್ತೆ. ಸೀದಾ ತಾಯಿ ಹತ್ರ ಹೋಗ್ತಾನೆ. ತಾಯಿ ಏಕಾಂತದಲ್ಲಿರ್ತಾಳೆ. ತಾಯಿ ಹತ್ರ ಕೇಳ್ತಾನೆ, ಏನು ನಡೀತು ವಿಚಾರ ಹೇಳಬೇಕು ಅಂತ. ಆಗ ಅವಳು ಏನು ಮಾಡಬೇಕು, ಅವಳು ಮಹಾಭಾರತ ಹೇಳುತ್ತೆ, ಅವಳು ವಿಚಾರ ಮಾಡಿ ಏನಿದೆಯೋ ಅದನ್ನು ಹೇಳ್ಬಿಡೋದೇ ಒಳ್ಳೆಯದು, ಸತ್ಯನ ಹೇಳ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಇವನು ಎಂಥ ತಪಸ್ವಿ, ಸಿಟ್ಟಿನಲ್ಲಿ ಏನು ನನಗೂ ಕೂಡ ಶಾಪ ಕೊಟ್ಟರು ಕೊಡ್ತಾನೆ, ಹೇಳಕ್ಕಾಗೋದಿಲ್ಲ. ಏನಿದೆಯೋ ಅದನ್ನೇ ಹೇಳ್ಬಿಡೋಣ ಅಂತ ಹೇಳಿ ಈ ಥರ ಜನಕರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಬಂದಿ ಅನ್ನುವಂತಹ ಪಂಡಿತ ನಿಮ್ಮ ತಂದೆಯನ್ನು ಸೋಲಿಸಿ ಸಮುದ್ರಕ್ಕೆ ತಳ್ಳಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ವಿಚಾರ ಗೊತ್ತಾಗುತ್ತೆ. ಇವಾಗ ಅವನಿಗನ್ಸುತ್ತೆ, ಇಲ್ಲ ನಾನು ಜನಕರಾಜನ ಆಸ್ಥಾನಕ್ಕೆ ಹೋಗಿ ಯಾರು ಅವನು ಬಂದಿ ಇದ್ದಾನೆ ಅವನನ್ನು ಸರಿಯಾಗಿ ಒಂದು ಕೈ ನೋಡ್ಕೊಳ್ಬೇಕು ಅಂತ ಇವನಿಗೆ ಮನಸ್ಸಿನಲ್ಲಿ ಬಂದಿದೆ. ಈ ಥರ ತುಂಬ ಜನ ವಿದ್ವಾಂಸರನ್ನ ಹೀಗೆ ಮಾಡಿ ಅವನು ನೀರು ಪಾಲು ಮಾಡಿದ್ದಾನೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ತೀನಿ ಅಂದರೆ ಯಾರು ತಾನೇ ಕಳಿಸ್ಕೊಡ್ಲಿಕ್ಕೆ ತಯಾರಿರ್ತಾರೆ? ಅವರೆಲ್ಲ ಚಿಕ್ಕ ಒಟ್ಟುಗಳು, ಅವರೆಲ್ಲರೂ ಕೂಡ. ಅಂತ ಒಬ್ಬ ಒಟ್ಟು ತಾನಲ್ಲಿ ಜನಕರಾಜನ ಆಸ್ಥಾನಕ್ಕೆ ಹೋಗಿ ಆ ಬಂದಿ ಜೊತೆ ಜಗಳ ಮಾಡಿ ಬರ್ತೀನಿ ಅಂತಂದ್ರೆ ಯಾರೂ ಕಳಿಸ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಅದಕ್ಕೆ ಒಂದಿಷ್ಟು ಕಾಲ ಸುಮ್ಮನೆ ಇದ್ದು ಆಮೇಲೆ ಶ್ವೇತಕೇತುನ ಸೋದರ ಮಾವ ಶ್ವೇತಕೇತುನ ಕೇಳ್ತಾನೆ, ನಾವಿಬ್ರು ಕೂಡ ಒಂದ್ಸತಿ ಯಾಕೆ ಜನಕರಾಜನ ಆಸ್ಥಾನಕ್ಕೆ ಹೋಗಿ ಬರಬಾರ್ದು? ಯಾಕೆ ಅಂತಂದ್ರೆ ಎರಡು ಕಾರಣ ಹೇಳ್ತಾನೆ. ಏನು ಅಂತಂದ್ರೆ, ಒಂದು, ನಾವು ಎಷ್ಟೋ ವಿಚಾರ ಇಲ್ಲಿ ಪಾಠ ಹೇಳಿಸ್ಕೊಂಡಿರ್ತೀವಿ, ಅಂತ ಅನೇಕ ವಿಚಾರಗಳನ್ನ ಯಾಜ್ಞಿಕ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ಕಣ್ಣಾರೆ ನೋಡ್ಕೊಂಡು ಬಂದಂಗಾಗುತ್ತೆ. ಎಷ್ಟೋ ಜನ ವಿದ್ವಾಂಸರು ಇರ್ತಾರೆ, ನಿರಂತರ ಶಾಸ್ತ್ರಾರ್ಥ ಚಿಂತನೆ ನಡೀತಾ ಇರುತ್ತೆ, ನಮಗೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಒಂದು ಕಾರಣ ಹೇಳಿ, ಜೊತೆ ಒಳ್ಳೆ ಊಟ ಸಿಗುತ್ತೆ, ರುಚಿಯಾಗಿರುವಂಥ ಊಟ ಸಿಗುತ್ತೆ ಅಂತ. ಯಾಕೆಂದ್ರೆ ಅವರು ಆಶ್ರಮದಲ್ಲಿ ಕಾಡಲ್ಲಿರೋರಿಗೆ ವನ್ಯ ಭೋಜನ, ಕಾಡಿನಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸು ಇಂಥದ್ದನ್ನ, ಅದರಲ್ಲೂ ಕೂಡ ಯಾರು ವಾನಪ್ರಸ್ಥಾಶ್ರಮವನ್ನೇ ಸಂಕಲ್ಪ ಮಾಡಿ ವಾನಪ್ರಸ್ಥಾಶ್ರಮದಲ್ಲೇ ಜೀವನ ನಡೆಸ್ತಾ ಇರ್ತಾರೆ, ಅವ್ರು ಯಾರು ಕೂಡ ಅಗ್ನಿಪಕ್ವವನ್ನು ತಿನ್ನೋದಿಲ್ಲ, ಅಂದರೆ ಬೆಂಕಿಯಲ್ಲಿ ಬೇಯಿಸಿದ್ದನ್ನು ಅವ್ರು ತಿನ್ನೋದಿಲ್ಲ. ಅವ್ರು ಅರ್ಕಪಕ್ವ ಅಷ್ಟೇ, ಅಂದರೆ ಒಣಗಿಸಿರೋದು, ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟಿರುವಂಥದ್ದನ್ನ ತಿನ್ನುವಂತಹ ಪದ್ಧತಿ. ಒಟ್ಟೇನು ಊರಿನ ಆಹಾರ ಪದ್ಧತಿಗೂ ಕಾಡಿನ ಆಹಾರ ಪದ್ಧತಿಗೂ ಅಲ್ಲಿ ಏನೇ ಬೇಯಿಸಿದ್ರೂ ಕೂಡ ಇಲ್ಲಿನ ರುಚಿಗೂ ಅಲ್ಲಿನ ರುಚಿಗೂ ಬೇಕಾದಷ್ಟು ವ್ಯತ್ಯಾಸ ಇದ್ದೇ ಇರುತ್ತೆ. ತುಂಬ ಅಪರೂಪಕ್ಕೆ ಸಿಗುವಂತಹ ಪ್ರಸಂಗ ಇದು ಒಂದಾಗುತ್ತೆ. ಒಳ್ಳೆ ರುಚಿಯಾಗಿರುವಂತಹ ಊಟ ಸಿಗುತ್ತೆ, ಹೋಗಿ ಬರೋಣ ಅಂತ ಹೇಳಿ ಈ ಮಾತನ್ನು ಹೇಳಿ ದೊಡ್ಡವ್ರಿಗೂ ಕೂಡ ಎಲ್ಲ ಒಪ್ಪಿಸಿ ಎಲ್ಲರೂ ಕೂಡ ಜನಕರಾಜನ ಆಸ್ಥಾನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು. ಸರಿ ಆಯಿತು. ಅಷ್ಟಾವಕ್ರ ಶ್ವೇತಕೇತು ಇಬ್ಬರು ಕೂಡ ಮಾರನೇ ದಿನನೇ ಹೊರಡ್ತಾರೆ. ಜನಕರಾಜನ ಊರಿಗೆ ಬರ್ತಾರೆ. ಮಹಾದ್ವಾರ ಇರುತ್ತೆ ಅಲ್ಲಿ. ಆ ಮಹಾದ್ವಾರದಲ್ಲಿ ಹೋಗಬೇಕಾದ್ರೆ ಅಲ್ಲಿ ದ್ವಾರಪಾಲಕರು ಇರ್ತಾರೆ. ಅವರು ವಿಚಾರ ಮಾಡಿ ಯಾರನ್ನು ಒಳಗೆ ಬಿಡಬೇಕು, ಯಾರನ್ನು ಒಳಗೆ ಬಿಡಬಾರ್ದು, ಇದನ್ನೆಲ್ಲ ವಿಚಾರ ಮಾಡಿ ಬಿಡೋಕ್ಕೆ ದ್ವಾರಪಾಲಕರು ಕೂಡ ಇರುತ್ತಾರೆ. ಅಲ್ಲಿ ಸ್ವಲ್ಪ ದೂರದಲ್ಲೇನೆ ಯಜ್ಞವಾಟ ಇರುತ್ತೆ, ಅಲ್ಲೇ ಯಾಗ ನಡೀತಾ ಇರುತ್ತೆ. ಮಹಾ ವಿದ್ವಾಂಸರು ಅಂತೆಲ್ಲ ಯಾರು ಇರ್ತಾರೆ, ದೊಡ್ಡ ತಪಸ್ವಿಗಳು ಋಷಿಗಳು ಅಂತೆಲ್ಲ ಇರ್ತಾರೆ, ರಾಜರ್ಷಿಗಳು ಅಂತ ಅನ್ನಿಸ್ಕೊಂಡವರು ಅವರೆಲ್ಲರೂ ಕೂಡ ಅಲ್ಲಿ ಒಳಗೆ ಇರ್ತಾರೆ. ಅಂಥವ್ರಿಗೆ ಮಾತ್ರ ಅವಕಾಶ, ಸಾಮಾನ್ಯರಿಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶನೇ ಇರೋದಿಲ್ಲ. VIP ಪಾಸ್ ಅಂತ ಏನು ಹೇಳ್ತೀವಲ್ವ, ಆ ಥರ VIP ಪಾಸ್ ಇದ್ದವ್ರಿಗೆ ಮಾತ್ರ ಒಳ ಪ್ರವೇಶ, ಇಲ್ಲ ಅಂದರೆ ಇಲ್ಲೇ ಇಲ್ಲ ಅಂತ. ಆ ಥರ ಅವರು ನೋಡಿ ಆಯ್ಕೆ ಮಾಡಿ ಇವರು ಬಿಡ್ತಾ ಇರ್ತಾರೆ. ಆಯ್ಕೆ ಮಾಡ್ಕೊಂಡು ಕೆಲವ್ರನ್ನ ಮಾತ್ರ ಬಿಡೋದು ಅಂತನೋ ವ್ಯವಸ್ಥೆ ಇರುತ್ತೆ. ಇವ್ರು ಯಾವಾಗ ಒಳಗೆ ಹೋಗಬೇಕು ಅದೇ ಸಮಯಕ್ಕೆ ಅಲ್ಲಿಂದ ಜನಕರಾಜ ಬರಲಿಕ್ಕೆ ಶುರು ಮಾಡ್ತಾನೆ. ರಾಜ ಬಂದ ಕೂಡಲೇ ಇವ್ರ ದ್ವಾರಪಾಲಕರ ಕೆಲಸ ಏನು ಅಂದರೆ, ಎಲ್ಲ ದಾರಿ ಬಿಡಿ ಅಂತ ಜೋರಾಗಿ ಕೂಗಿ ದಾರಿ ಬಿಡಿಸಿ ರಾಜನ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ರಾಜ ಇಂಥವ್ರು ದೊಡ್ಡವರು ಹೋಗ್ತಾ ಇದ್ರೆ ಅವರಿಗೆ ಅವರ ನಡೆಗೆ ಪ್ರತಿಹತಿ ತಡೆ ಇರಬಾರ್ದು. ಅವ್ರ ನಿರಂತರ ತಂಪಾಡಿ ತಾವು ಹೋಗಬೇಕು. ರಾಜಕಾರ್ಯ ಅಂತಂದ್ರೆ ತುಂಬಾ ದೊಡ್ಡ ಕೆಲಸ ಅವರಿಗೆಲ್ಲ. ದೇಶ ಉದ್ಧಾರ ಮಾಡಲಿಕ್ಕೋಸ್ಕರ ಶ್ರಮ ಪಡುವಂಥವ್ರಾದ್ರಿಂದ ಅವ್ರ ಸಮಯ ವ್ಯರ್ಥ ಆಗಬಾರ್ದು ಅಂತ ಹೇಳಿ ಹೀಗೆಲ್ಲ ವ್ಯವಸ್ಥೆಗಳೆಲ್ಲ ಇರುತ್ತೆ. ಸರಿ, ದಾರಿ ಬಿಡಬೇಕು ಅಂತ ಹೇಳಿ ಅಲ್ಲಿ ಅಷ್ಟಾವಕ್ರ ಶ್ವೇತಕೇತು ನಿಂತಿದ್ರೆ ದಾರಿ ಬಿಡಬೇಕು ಅಂತ ಹೇಳಿ ದ್ವಾರಪಾಲಕರು ಕೂಗ್ತಾರೆ. ಕೂಗಿದಾಗ ಇವನು ಅಷ್ಟಾವಕ್ರ ದಾರಿ ಬಿಡೋದಿಲ್ಲ. ಅವನು ನಿಂತು ಜನಕರಾಜನ ಜೊತೆಗೆ ಸಂವಾದ ಮಾತಾಡ್ತಾನೆ, ನಾನು ಯಾಕೆ ಜಾಗ ಬಿಡಬೇಕು ಅಂತ ಹೇಳಿ. ಅದರಲ್ಲಿ ಅವನು ಹೇಳುವಂತಹ ಯಾರಿಗೆ ದಾರಿ ಬಿಡಬೇಕು, ಇವಾಗ ಮಹಾರಾಜ ಬಂದಿದ್ದಾನೆ ಅಂತ ಹೇಳಿ ಇವರು ದಾರಿ ಬಿಡಬೇಕು, ಇವ್ರಿಗೆ ರಾಜ ದಾರಿ ಬಿಡಬೇಕು. ಅದಕ್ಕೊಂದು ಸಣ್ಣದೊಂದು ಧರ್ಮವನ್ನು ಅವನು ಹೇಳ್ತಾನೆ. ಯಾರಿಗೆ ದಾರಿ ಬಿಡಬೇಕು ಅದಕ್ಕೊಂದು ವ್ಯವಸ್ಥೆ ಇದೆ. ಅಂಧಸ್ಯ ಪಂಥ ಬಧಿರಸ್ಯ ಪಂಥಾಃ ಸ್ತ್ರೀಯಃ ಪಂಥ ಭಾರವಹಸ್ಯ ಪಂಥಾಃ ರಾಜ್ಞಃ ಪಂಥ ಬ್ರಾಹ್ಮಣೇನ ಸಮೇತ್ಯತು ಬ್ರಾಹ್ಮಣಸ್ಯೈವ ಪಂಥಾಃ. ಇದು ಅಷ್ಟಾವಕ್ರ ಹೇಳುವಂತಹ ಮಾತು. ಅಂಧ ಅಂದರೆ ಕುರುಡ ಆಗಿದ್ರೆ,
ಬಧಿರ ಕಿವುಡ ಆಗಿದ್ರೆ ಅವರಿಗೆ ದಾರಿ ಬಿಟ್ಬಿಡಬೇಕು. ನಾನು ಎಂಥವನೇ ಆಗಿರ್ಬೋದು, ಎಂಥ ದೊಡ್ಡ ಸ್ಥಾನದಲ್ಲೇ ಇರಬಹುದು, ಏನೇ ಇರಬಹುದು, ಆದರೆ ಕುರುಡರು ಕಿವುಡರು ಇಂಥವರು, ಇವಾಗ ನಾವೇನು ಬಸ್ನಲ್ಲಿ ಅಲ್ಲೆಲ್ಲ ಅಂಗವಿಕಲರಿಗಾಗಿ ಅಂತ ಒಂದು ಸೀಟ್ ರಿಸರ್ವ್ ಮಾಡಿರೋದು ಅಂತ ನೋಡ್ತೀವಿ. ಅದೇ ಥರ ಇದೊಂದು ದಾರಿ ರಿಸರ್ವ್ ಅಂತ ಅನ್ಕೋಬಹುದು. ಬಟ್ ಅವ್ರಿಗೊಂದು ವಿಶೇಷವಾಗಿ ಕೆಲವು ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಅಂಧರು ಬಧಿರರು ಇಂಥವರು ಬಂದರೆ ಅವರಿಗೆ ದಾರಿಯನ್ನು ಬಿಡಬೇಕು. ಇದರ ಅಂಧರು ಬಧಿರರು ಅಂತಂದರೆ ಇಲ್ಲಿ ಕುಂಟ ಅಂತೆಲ್ಲೂ ಹೇಳಿಲ್ಲ, ಈ ಶ್ಲೋಕದಲ್ಲಂತೂ ಬಂದಿಲ್ಲ. ಹಾಗೆ ಅವ್ರು ದಾರಿ ಬಿಡಬೇಕೋ ಬೇಡವೋ ನಾವು ಅಂತಂದ್ರೆ ಬಿಡಬೇಕು ಅಂತಾನೆ. ಇದು ಉಪಲಕ್ಷಣ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದು ಹೇಳಿದ್ರೆ ಅದೇ ಥರದ್ದು ಇನ್ನೊಂದಿಷ್ಟು ನಾವು ಇಟ್ಕೊಳ್ಬೇಕು. ಈ ಥರ ಏನೊಂದು ಅಂಗದಲ್ಲಿ ವೈಕಲ್ಯ ಇರುವಂಥವ್ರು, ನ್ಯೂನತೆ ಇರುವಂಥವ್ರು ಇದ್ರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮೊದಲಿಗೆ, ಅಂಥವ್ರಿಗೆ ದಾರಿ ಬಿಡಬೇಕು. ಆಮೇಲೆ ಸ್ತ್ರೀಯ ಪಂಥ, ಎದುರುಗಡೆ ಯಾರಾದರೂ ಬಂದರೆ, ಹೆಣ್ಣು ಮಕ್ಕಳು ಬಂದರೆ ಹೆಂಗಸರಿಗೆ ದಾರಿ ಬಿಟ್ಕೊಡ್ಬೇಕು. ನಾವೆಲ್ಲ ಗಂಡಸರು ಹೋಗ್ತಾ ಇರ್ತೀವಿ, ಎದುರಾಗಿ ಹೆಂಗಸರು ಬಂದರೆ ಇವತ್ತಿನ ಪದ್ಧತಿ ಸ್ವಲ್ಪ ಇದಕ್ಕೆ ವಿಲಕ್ಷಣವಾಗಿದೆ. ಹೆಂಗಸರು ದಾರಿ ಬಿಡ್ತಾರೆ, ಗಂಡಸರು ಮುಂದೆ ಹೋಗ್ತಾರೆ ಅಂತ. ಆದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ದಾಖಲೆ ಇರೋದೇನು? ನಮಗೆ ದಾಖಲೆಗೆ ನಮ್ಮ ಆಚರಣೆಗೆ ಎರಡಕ್ಕೂ ವಿರೋಧ ಬಂದಾಗ ಗ್ರಂಥದಲ್ಲಿ ಏನು ದಾಖಲೆ ಇದೆ ಅನುಷ್ಠಾನ ಮಾಡೋದು ಸೂಕ್ತ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಜ್ಞಾನಿಗಳೇ ಮಹಾನುಭಾವರು ಅಂತ ಅನಿಸ್ಕೊಂಡವರೇ ಅವರು ಲೋಕ ವಿರುದ್ಧವಾಗಿ ನಡೆಯುವಂಥದ್ದೆಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಮಾತು ಮತ್ತು ಅವರ ನಡೆ ನುಡಿ ಎರಡನ್ನೂ ನೋಡಿ ಎರಡೂ ವಿರುದ್ಧವಾಗಿದ್ದರೆ, ಒಂದೇ ಥರ ಇದ್ದರೆ ಚಿಂತನೆ ಇಲ್ಲ. ಎರಡೂ ವಿರುದ್ಧವಾಗಿತ್ತು ಅಂತಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಹೊರತು ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಬಿಟ್ಬಿಡ್ಬೇಕಾಗತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ದಾಖಲಾಗಿರುವಂಥದ್ದು ಏನು ಅಂತಂದರೆ ಸ್ತ್ರೀಯ ಪಂಥ ಅಂತ ಹೇಳಿ. ಈ ಪಶ್ಚಿಮ ದೇಶಗಳಲ್ಲಿ ಇದೊಂದು ಪದ್ಧತಿ ಅಂತೆ. ಅಂದರೆ ಗಂಡಸರೆಲ್ಲರೂ ಕೂಡ ಹೋಗ್ತಾ ಇರುವಾಗ ಹೆಂಗಸರು ಬಂದರೆ ಟೋಪಿ ಹಾಕೊಳ್ಳೋದು, ಟೋಪಿ ತೆಗಿಬೇಕಂತ. ಅದೊಂದು ಟೋಪಿ ತೆಗೆದ್ರೆ ಅದು ಅವರಿಗೆ ತೋರಿಸುವಂತಹ ಗೌರವ ಅಂತ. ಅಲ್ಲಿ ಪಶ್ಚಿಮ ದೇಶದಲ್ಲಿ ಏನೋ ಒಂದು ಪದ್ಧತಿ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ದಾರಿ ಬಿಟ್ಕೊಡೋ ಮುಖಾಂತರ ಅವ್ರಿಗೊಂದು ಸೂಕ್ತ ಗೌರವವನ್ನು ಕೊಡೋದು ಅಂತ. ಆಮೇಲೆ ಭಾರವಹಸ್ಯ ಪಂಥಾಹ, ಯಾರಾದರೂ ಭಾರವನ್ನೇನಾದರೂ ಹೊತ್ಕೊಂಡು ಬರ್ತಾ ಇದ್ದಾಗ ನಾನು ಮಹಾರಾಜ ಅಥವಾ ನಾನು ಇಂಥವನು ಅಂತೇಳಿ ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಡಿರು ಅಂತಿಲ್ಲ. ಭಾರ ಹೊತ್ಕೊಂಡು ಬಂದಿದ್ದಾನೆ, ಅವನು ಕಷ್ಟ ಆಗ್ತಾ ಇದೆ, ಅವನಿಗೆ ದಾರಿ ಬಿಟ್ಬಿಡಬೇಕು. ಆಮೇಲೆ ರಾಜ್ಞ ಪಂಥಾಹ, ರಾಜನಿಗೆ ದಾರಿಯನ್ನು ಬಿಟ್ಕೊಡ್ಬೇಕು. ಮಹಾರಾಜ ಬಂದ ಅಂತಂದ್ರೆ ಅವನಿಗೆ ದಾರಿ ಬಿಟ್ಕೊಡ್ಬೇಕು. ಆದರೆ ರಾಜ್ಞ ಪಂಥ ಬ್ರಾಹ್ಮಣೇ ನಾಸಮೇತ್ಯ, ಎದುರುಗಡೆ ಬಂದಂಥವನು ಬ್ರಾಹ್ಮಣ ಆಗಿಲ್ಲ ಅಂತ ಆದರೆ ಬ್ರಾಹ್ಮಣ ಆಗಿಲ್ಲ ಅಂತ ಆದರೆ ರಾಜನಿಗೆ ದಾರಿ ಬಿಟ್ಕೊಡ್ಬೇಕು. ಸಮೇತ್ಯತು, ಒಂದು ವೇಳೆ ಎದುರುಗಡೆ ರಾಜನ ಎದುರಾಗಿ ಬ್ರಾಹ್ಮಣ ಬಂದಿದ್ದ ಅಂತಂದ್ರೆ ಅವಾಗ ಬ್ರಾಹ್ಮಣ ಸೇವ ಪಂಥ, ಅವರಿಗೆ ದಾರಿ ಬಿಟ್ಕೊಡ್ಬೇಕು ಅಂತೇಳಿ. ಯಾಕದು ನಮಗೆ ಸಹಜವಾಗಿ ಅನಿಸುತ್ತೆ, ಇದೇನು ಅನ್ಯಾಯ, ಮಹಾರಾಜ ಅಲ್ವಾ, ಬೇರೆಯವರೆಲ್ಲ ರಾಜನಿಗೆ ದಾರಿ ಬಿಟ್ಕೊಡ್ಬೇಕು, ಇವ್ರು ಯಾಕಿಲ್ಲ ಅಂತ ಹೇಳಿ. ಇದು ನೀವು ಇವತ್ತಿಗೂ ಕೂಡ ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದು ಮತ್ತು ಅದೇ ಸರಿಯಾಗಿರುವಂಥದ್ದು ವ್ಯವಸ್ಥೆ. ಯಾಕೆ ಅಂತಂದರೆ ಯಾರು ಜ್ಞಾನಿಗಳಿರ್ತಾರೋ ಜ್ಞಾನಕ್ಕೇನೆ ಪ್ರಾಶಸ್ತ್ಯ ಇರುವಂಥದ್ದು. ನೀವು ಎಷ್ಟು ದುಡಿತೀರಿ ಅನ್ನೋದ್ರ ಮೇಲೆ ಗೌರವ ಮಾತ್ರ ತೀರ್ಮಾನ ಆಗೋದಿಲ್ಲ, ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದಕ್ಕೆ ಹೆಚ್ಚು ಗೌರವಕ್ಕೆ ಪಾತ್ರತೆಯನ್ನು ಜ್ಞಾನ ಅಂತ ಅನ್ನೋದು ತಂದುಕೊಡುತ್ತೆ ಅಂತ ಅನ್ನೋದು ಇವತ್ತಿಗೂ ಕೂಡ ನಮ್ಗೆ ಎಲ್ಲ ಕಡೆ ಕಾಣುತ್ತೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ರೂ ಕೂಡ ತುಂಬ ತಿಳ್ಕೊಂಡಂಥವ್ರು ಮಾಡಿದವರು ಬಂದರೆ ಅವರು ಎದ್ದು ನಿಂತು ಗೌರವ ಕೊಟ್ಟು ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಅದು ಒಂದು ಜ್ಞಾನಕ್ಕೆ ಕೊಡಬೇಕಾಗಿರುವಂತಹ ಗೌರವ. ರಾಜರಿಗೆ ಅವರ ಆಶೀರ್ವಾದ, ಅಂಥವರ ಆಶೀರ್ವಾದದ ಅಗತ್ಯ ಇರುತ್ತೆ, ಅವ್ರ ಮಾರ್ಗದರ್ಶನದ ಅಗತ್ಯ ಅಂತ ಅನ್ನೋದು ಇರುತ್ತೆ. ಹಾಗಾಗಿ ಇಡೀ ಇತಿಹಾಸದಲ್ಲಿ ಎಂಥ ರಾಜ ಮಹಾರಾಜರು ಆಗಿದ್ರೂ ಕೂಡ ಅವರು ಒಂದು ಜ್ಞಾನಿಗಳ ಆಶ್ರಯದಲ್ಲೇ ಯಾವತ್ತೂ ಇರ್ತಾ ಇದ್ರು. ಯಾವ ಜ್ಞಾನಿಗಳು ಗುರುಗಳಾಗಿ ಇಲ್ಲದೇನೆ ತಾವು ಒಬ್ಬರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿಕೊಂಡು ಹೋಗೋದು, ಇಂಥ ಪದ್ಧತಿ ನಮ್ಮಲ್ಲಿ ಇತಿಹಾಸದಲ್ಲಿ ಎಲ್ಲೂ ಕೂಡ ಇರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಆದ್ದರಿಂದಾಗಿ ಅವನು ಅಷ್ಟಾವಕ್ರ ಹೇಳ್ತಾನೆ, ನನಗೆ ನೀವು ದಾರಿ ಬಿಡಬೇಕು, ನಿನಗೆ ನಾನು ದಾರಿ ಬಿಡೋದಲ್ಲ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಇವನು ಜನಕ ರಾಜ, ಅವನು ಪ್ರತಿಕ್ರಿಯೆ ಏನಿರುತ್ತೆ ಅಂತಂದರೆ, ಖಂಡಿತ ನೀ ಹೇಳಿದ್ದು ಸರಿ ಅಂತ ಒಪ್ಕೊಳ್ತಾನೆ. ಹೌದು, ನೀ ಹೇಳಿದ್ದು ಸರಿ, ಪಂಥಾಯಂತೆ ನೀನು ದಾರಿ ಬಿಟ್ಬಿಟ್ಟಿದ್ದೀನಿ, ನಾನು ನೀನು ಹೇಳಿದ್ದೆ ಸರಿ, ನಾನು ನಿಮಗೆ ದಾರಿ ಬಿಟ್ಕೊಡ್ಬೇಕು, ನಿನಗೆ ಎಲ್ಲ ಅಪೇಕ್ಷೆ ಇದೆಯೋ ಅಲ್ಲಿ ನೀನು ಹೋಗಬಹುದು. ಏನೇಚ್ಛಸಿ ತೇನ ಕಾಮಂ ವ್ರಜಸ್ವ ನಪಾವಕೋ ವಿದ್ಯತೈವೈ ಲಘೀಯಾನ್. ಅಂದರೆ ಬೆಂಕಿ ಇದ್ದಂತೆ, ಇವರು ಬ್ರಹ್ಮಜ್ಞಾನಿಗಳು ಅಂತಂದರೆ ಬೆಂಕಿ ಇದ್ದಂತೆ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಒಟ್ಟು ಚಿಕ್ಕದಾಗಿ ಕಾಣಿಸ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಅದು ಸುಡೋದು ಸುಟ್ಟೇ ಸುಡುತ್ತೆ ಅಂತ ಹೇಳಿ. ಹಾಗಾಗಿ ಇಂದ್ರೋಪಿ ನಿತ್ಯಂ ನಮತೆ ಬ್ರಾಹ್ಮಣನ, ದೇವೇಂದ್ರನು ತ್ರಿಲೋಕಾಧಿಪತಿ ಆಗಿದ್ರೂ ಕೂಡ ಅವನು ಬ್ರಾಹ್ಮಣ ಗುರುವನ್ನು ಇಟ್ಕೊಂಡು ನಮಸ್ಕಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅದರಿಂದ ನಾನು ಹಿಂಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಅವಕಾಶವನ್ನು ಮಾಡಿಕೊಡ್ತಾನೆ. ಆದರೆ ಅಲ್ಲಿ ಆ ದ್ವಾರಪಾಲಕರು, ಇದು ಹೆಂಗೆ ವಿಚಿತ್ರ ಸನ್ನಿವೇಶ ಇದೆ ಅಂತಂದರೆ, ದ್ವಾರಪಾಲಕರು ಬಿಟ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ.
ಇವರೇನೋ ಆಯ್ತು ನೀ ಎಲ್ಲಿ ಬೇಕಾದ್ರು ಕಾಮಂ ವ್ರಜಸ್ವ, ನೀ ಎಲ್ಲಿ ಬೇಕು ಅಲ್ಲಿ ಹೋಗ್ಬಹುದು ಅಂತ. ಬರೀ ಯಜ್ಞವಾಟ ಅಲ್ಲ, ಇಡೀ ಜನಕರಾಜನ ಊರಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಆ ಥರ ಅವನು ಹೇಳಾಗಿದೆ ಅವನು ಜನಕರಾಜ ಕಾಮಂ ವ್ರಜಸ್ವ ಅಂತ ಹೇಳಿ. ಆದರೆ ಅವ್ರು ಹೇಳ್ತಾರೆ, ಅಲ್ಲಪ್ಪ ನೀನು ಬಿಟ್ಕೊಡ್ತಾ ಇದೆಯಾ, ಆದರೆ ಈ ದ್ವಾರಪಾಲಕರಿದ್ದಾರಲ್ಲ, ಈ ದ್ವಾರಪಾಲಕರು ಮಾತ್ರ ನಮ್ಮನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ತಯಾರಿಲ್ಲ, ಅಡ್ಡ ನಿಂತುಬಿಟ್ಟಿರ್ತಾರೆ. ಆ ಯಜ್ಞವಾಟದ ಕಡೆ ಹೋಗ್ಲಿಕ್ಕೆ ಬಿಡ್ತಾ ಇರೋದಿಲ್ಲ. ನಾವು ದ್ವಾರಪಾಲು ಋಣದ್ಧಿ, ಅವರಿಬ್ರು ತಡೆದು ನಿಲ್ಲಿಸ್ತಾ ಇದ್ದಾರೆ ಅಂತ. ಯಾವಾಗ ದ್ವಾರಪಾಲಕರು ತಲೆ ಮೇಲೆ ಬಂತೋ ಆಗ ದ್ವಾರಪಾಲಕರು ತಮ್ಮ ಮೇಲೆ ಬಂತಲ್ಲ, ಈಗ ಅದಕ್ಕೆ ತಾವು ಉತ್ತರ ಕೊಡಬೇಕಾಗತ್ತೆ. ಆದ್ರಿಂದ ದ್ವಾರಪಾಲಕರು ಉತ್ತರ ಕೊಡ್ತಾರೆ, ನಾವು ತಡೆದಿದ್ದೀವಿ ಅಂತಂದ್ರೆ ಇದು ನಮ್ಮ ತೀರ್ಮಾನ ಅಲ್ಲ. ಒಂದೇ ಸಮಾದೇಶಕರಾವಯ ಆ ಬಂದಿ ಅವನ ಆದೇಶ ಇದೆ, ಎಂಥವ್ರನ್ನ ಬಿಡಬೇಕು, ಎಲ್ಲರನ್ನ ಹಾಗೆಲ್ಲ ಬಿಡೋ ಹಾಗಿಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರಾಗಿರಬೇಕು ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ, ಬೇರೆಯವ್ರನ್ನ ಬಿಡೋ ಹಾಗಿಲ್ಲ ಅಂತ ಹೇಳಿ ಅಪ್ಪಣೆ ಇದೆ. ಹಾಗಾಗಿ ನಾವು ಈ ತೀರ್ಮಾನ ಮಾಡಿದೀವಿ, ನಿಮ್ಮನ್ನು ಬಿಡ್ತಾ ಇಲ್ಲ. ನವೈಬಾಲ ಪ್ರವಿಶಂತ್ಯತ್ರ ವಿಪ್ರಾಹ, ಕೆಲವು ಕಡೆ ಎಲ್ಲ ಮಕ್ಕಳಿಗೆ ಪ್ರವೇಶವಿಲ್ಲ ಅಂತ ಹೇಳಿ, ಮಕ್ಕಳಿಗೆ ಗಲಾಟೆ ಮಾಡಬಾರ್ದು ಅಂತ ಒಂದು ವಾತಾವರಣ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತಿದ್ದಂತೆ ಇಲ್ಲೂ ಕೂಡ ಅಷ್ಟೇ. ನವೈಬಾಲ ಪ್ರವಿಶಂತ್ಯತ್ರ ವಿಪ್ರಾಹ, ವೃದ್ಧ ವಿದಗ್ಧ ಪ್ರವಿಶಂತ್ಯತ್ರ ವಿಪ್ರಾಹ. ವೃದ್ಧರಾಗಿರಬೇಕು, ವಿದಗ್ಧರು ಅಂದರೆ ಯಾವುದಾದ್ರೂ ಒಂದಲ್ಲಿ ತುಂಬ ಪಂಡಿತರಾಗಿರಬೇಕು, ಚೆನ್ನಾಗಿ ತಿಳಿದುಕೊಂಡಿರಬೇಕು, ಅಂಥವ್ರಿಗೆ ಮಾತ್ರ ಇಲ್ಲಿ ಒಳಗೆ ಪ್ರವೇಶ. ಇಲ್ಲಿ ಒಳಗಿರುವಂಥವರೆಲ್ಲ ಅಂಥವರೇ ಇದ್ದಾರೆ, ಹಾಗಾಗಿ ನಾವು ಬಿಡೋದಿಲ್ಲ ಅಂತ ಹೇಳಿ. ಅವಾಗ ಅಷ್ಟಾವಕ್ರ ವಾಪಸ್ಸು ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟವನು ಹೇಳ್ತಾನೆ, ನೀವು ಹೇಳ್ತಾ ಇದ್ದಾರಲ್ಲ ಬಾಲಕರಿಗೆ ಅವಕಾಶ ಒಳಗೆ ಪ್ರವೇಶ ಇಲ್ಲ, ವೃದ್ಧರಾದರೆ ವೃದ್ಧರಿಗೆ ಅವಕಾಶ ಇದೆ ಅಂತ, ಹಾಗಿದ್ರೆ ನನಗೆ ಅವಕಾಶ ಕೊಡಬೇಕು ಅಂತ. ಯದ್ಯತ್ರ ವೃದ್ಧೇಶು ಕೃತಃ ಪ್ರವೇಶ ಯುಕ್ತಂ ಪ್ರವೇಶಂ ಮಮ ದ್ವಾರಪಾಲ, ಹಾಗಿದ್ರೆ ನಾನು ವೃದ್ಧ, ನನಗೂ ಅವಕಾಶ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ವಯಂ ಹಿ ವೃದ್ಧಾ, ನಾವು ವೃದ್ಧರು. ಹೇಗೆ ಅಂದರೆ ಚರಿತಂ ವ್ರತಾಶ್ಚ ವೇದ ಪ್ರಭಾವೇಣ ಸಮನ್ವಿತಾಶ್ಚ, ನಾವು ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ, ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೀವಿ. ಆ ವೇದಾಧ್ಯಯನದ ಪ್ರಭಾವ ನಮ್ಮಲ್ಲೂ ತಪಶಕ್ತಿ ಅಂತ ಅನ್ನೋದೆಲ್ಲ ಇದೆಯಲ್ವಾ, ಹಾಗಾಗಿ ನಾವು ಕೂಡ ವೃದ್ಧರು ಅಂತಾನೆ ಲೆಕ್ಕಕ್ಕೆ ಬರ್ತೀವಿ, ನಮ್ಮನ್ನು ಕೂಡ ಒಳಗೆ ಬಿಡಬೇಕಾಗತ್ತೆ. ಶುಶ್ರೂಷವಶ್ಚಾಪಿ ಜಿತೇಂದ್ರಿಯಾಶ್ಚ, ನಾವು ಶುಶ್ರೂಷಗಳಾಗಿದ್ದೀವಿ, ಅಲ್ಲೇನು ತುಂಬ ಒಳ್ಳೊಳ್ಳೆ ವಿಚಾರಗಳು, ಶಾಸ್ತ್ರಾರ್ಥ ವಿಚಾರಗಳೆಲ್ಲ ನಡೆಯುತ್ತೆ, ಅದನ್ನು ತಿಳ್ಕೊಳ್ಬೇಕು ಅಂತ ನಮಗೂ ಕೂಡ ಅಪೇಕ್ಷೆ ಇದೆ. ಆ ಕಾರಣಕ್ಕೂ ನಮ್ಮನ್ನು ಬಿಡಬೇಕು. ನಾವು ಚಿಕ್ಕವರು ಅಂತ ಹೇಳಿ ನಮ್ಮನ್ನು ಬಿಡಲ್ಲ ಅಂತ ತೀರ್ಮಾನ ಮಾಡಬೇಡ್ರಿ. ಬಾಲೋಪ್ಯಜ್ಞರು ದಹತಿ ಸ್ಪೃಶ್ಯಮಾನ, ಅಗ್ನಿ ಚಿಕ್ಕದಾದ ಒಂದು ಸಣ್ಣ ಕೆಂಡ ಇದೆಯಲ್ವಾ, ನಿನ್ನ ಕೈಯಲ್ಲಿ ಯಾರು ಎತ್ತಾಕೋದಿಲ್ಲ, ಯಾಕಂದ್ರೆ ಅದು ಸುಟ್ಟೇ ಸುಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ, ಅದಕ್ಕೆ ದ್ವಾರಪಾಲಕರು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ನೋಡಿ, ದ್ವಾರಪಾಲಕರು ಯಾವ ಥರ ಇದ್ರು ಅಂತ ಅವರೊಂದು ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆ ಉತ್ತರ ಕೊಡು ನೋಡೋಣ. ಚೆನ್ನಾಗಿ ವೇದ ಎಲ್ಲ ಓದಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾ ಇದೆಯಲ್ಲ, ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ಅವಾಗ ನೀವು ಓದಿದಿರೋ ಇಲ್ವೋ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ. ಏನು ಪ್ರಶ್ನೆಯ ಸಾರಾಂಶ ಇಷ್ಟೇ. ಸಮಗ್ರ ವೇದಗಳ ಸಾರಾಂಶ ತುಂಬಿರುವಂತಹ ಏಕಾಕ್ಷರ ಬಹುರೂಪ, ಒಂದೇ ಅಕ್ಷರ ಆದರೆ ಬಹುಸ್ವರೂಪವಾಗಿರುವಂಥದ್ದು, ಅನೇಕ ಅರ್ಥಗಳನ್ನು ಹೊರಹೊಮ್ಮಿಸುವಂತಹ ಒಂದು ಅಕ್ಷರ ಇದೆ, ಯಾವುದು ಅಂತ ಹೇಳಿ ಕೇಳ್ತಾರೆ. ನಮ್ಮಂತರ ಗೊತ್ತಾಗ್ಬಿಡುತ್ತೆ, ಓಂಕಾರ. ಓಂ ಅಂತಂದು ಸಮಗ್ರ ವೇದಗಳ ಸಾರ ಅದರಲ್ಲಿ ತುಂಬಿಕೊಂಡಿದೆ, ಓಂಕಾರದ ವ್ಯಾಖ್ಯಾನ ಸಮಗ್ರ ವೇದ ಅಂತ. ಕಿಂ ಶ್ಲಾಘಸೆ ದುರ್ಲಭೋ ವೈ ಮನೀಷಿ, ಆ ದ್ವಾರಪಾಲಕ ಹೇಳೋದೇನು ಅಂತಂದ್ರೆ, ಸುಮ್ಮನೆ ನೀವು ಕೊಚ್ಕೊಳ್ತಾ ಇದೆಯಾ, ಇದಕ್ಕೆ ಉತ್ತರ ಕೊಡು ನೋಡೋಣ. ಯಾಕೆಂದ್ರೆ ಬುದ್ಧಿವಂತರು ಅಂತನ್ನೋರು ನಮಗೆ ಹಾದಿ ಬೀದಿಲಿ ಎಲ್ಲರೂ ಸಿಗೋದಿಲ್ಲ. ದುರ್ಲಭ ಮನೀಷಿ, ಚೆನ್ನಾಗಿ ಓದ್ಕೊಂಡಂಥವ್ರು ಸಿಗೋದು ತುಂಬ ಅಂದರೆ ತುಂಬ ವಿರಳ. ಹಾಗಿದ್ದಾಗ ಸುಮ್ಮನೆ ನೀನು ಕೊಚ್ಕೊಳ್ತಾ ಇದೆಯಲ್ವಾ ನೀನು ಅಂತ ಹೇಳಿ. ಸರಿ, ಅದಕ್ಕೆ ಅಷ್ಟಾವಕ್ರ ಉತ್ತರ ಕೊಡಬೇಕು. ಆದರೆ ಅಷ್ಟಾವಕ್ರ ಈ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ. ಓಂಕಾರನೇ ಅಂತ ಉತ್ತರ ಕೊಡ್ಬೋದಿತ್ತು, ಪ್ರಣವ ಅಂತ ಹೇಳಿ, ಆದರೆ ಉತ್ತರನೇ ಕೊಡೋದಿಲ್ಲ. ಆದರೆ ಅವನು ಏನು ಮಾಡ್ತಾನೆ ಅಂತಂದರೆ, ನಾವು ಉತ್ತರ ಕೊಡೋದಿಲ್ಲ, ಆದರೂ ನೀನು ಬಿಡಬೇಕು ಅನ್ನೋ ಅಭಿಪ್ರಾಯದಲ್ಲೇ ವಾಪಸ್ ಹೇಳ್ತಾ ಹೋಗ್ತಾನೆ. ನೀನು ವೃದ್ಧರು ಅಂತ ಹೆಂಗೆ ತೀರ್ಮಾನ ಮಾಡ್ತೀರಿ? ನಜ್ಞಾಯತೆ ಕಾಯವೃದ್ಧಿಯಾಭಿವೃದ್ಧಿ, ನಮ್ಮ ದೇಹ ಬೆಳೀತು ಕಾಯ ವಿವೃದ್ಧಿಯಿಂದ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ವೃದ್ಧರು ನೀವು ತೀರ್ಮಾನ ಮಾಡ್ತೀರಾ? ಹಾಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ, ಶಾಲ್ಮಲಿ ವೃಕ್ಷ. ಆ ಶಾಲ್ಮಲಿ ವೃಕ್ಷ ಏನಾಗುತ್ತೆ, ಅದು ಬೆಳೆಯುತ್ತೆ, ಅದರ ಹಣ್ಣನ್ನು ಅದು ಫಲವನ್ನು ಕೂಡ ಬಿಡುತ್ತೆ, ಆದರೆ ಅದು ಫಲ ಅನ್ನೋದು ನಿಸ್ಸಾರ. ನನಗೆ ಈ ಸಂದರ್ಭದಲ್ಲಿ ಅದು ಕುತೂಹಲದಿಂದ ಯಾವುದದು ಶಾಲ್ಮಲಿ ವೃಕ್ಷ ಅಂತೆಲ್ಲ ಸರ್ಚ್ ಮಾಡಿ ನೋಡಿದಾಗ ಅದು ಬೂರುಗದ ಮರ ಅಂತ ಹೇಳಿ. ಅದು ಹೇಗೆ ಅಂದರೆ ಅದು ಕಾಯಿ ಹೇಗೆ ಬಿಡುತ್ತೆ, ಕಾಯಿ ಬಿಡುತ್ತೆ, ಅದ್ರ ಒಳಗೆ ಬರೀ ಹತ್ತಿ ತುಂಬಿಕೊಂಡಿರುತ್ತದೆ, ಹತ್ತಿ ಥರ ಇರುತ್ತೆ ಅಷ್ಟೇ, ನಿಸ್ಸಾರ. ಸಾರಭರಿತವಾಗಿ ಹಸಿಯಾಗಿ ಏನು ತಿರುಳು ಅಂತ ಏನು ಇರೋದೇ ಇಲ್ಲ, ಅದರಲ್ಲಿ ಇರೋದೆಲ್ಲ ಹತ್ತಿ ಆ ಬೀಜ ಪ್ರಸರಣಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅದಷ್ಟೇ. ಅದು ಆ ಒಂದು ಮರ ಅಷ್ಟು ದೊಡ್ಡದಾಗಿ ಬಿಟ್ಟು ಒಂದು ಕಾಯಿ ಬಿಟ್ಟು ಒಳಗೇನು ಏನೂ ಇಲ್ಲ. ಆ ಥರ ಇದ್ರೆ ಏನು ಉಪಯೋಗ?
ದೊಡ್ಡದಾಗಿ ವಯಸ್ಸಿಂದ ಬೆಳೆದು ಏನೂ ಕೂಡ ಸಾರವೇ ಇಲ್ಲ ಅಂತ ಆದರೆ ಅಂಥವ್ರನ್ನ ವೃದ್ಧ ಅಂತ ಹೆಂಗೆ ತೀರ್ಮಾನ ಮಾಡ್ತೀರಿ? ಹ್ರಸ್ವ ಅಲ್ಪಕಾಯ ಫಲಿತಃ ವಿವೃದ್ಧ. ಯಾರು ಚಿಕ್ಕವನಾಗಿದ್ರೂ ಕೂಡ ಅಲ್ಪಕಾಯ ಆಗಿರಲಿ ಏನೇ ಆಗಿರಲಿ ಒಳ್ಳೆ ತಿಳ್ಕೊಂಡವನಾಗಿದ್ದ ಅಂತಾದರೆ ಅವರನ್ನ ವೃದ್ಧರು ಅಂತ ಪರಿಗಣನೆ ನೀವು ಮಾಡಬೇಕು ಅಂತ ಹೇಳಿ. ಸರಿ, ಅದಕ್ಕೆ ದ್ವಾರಪಾಲಕ ವಾಪಸ್ ಹೇಳ್ತಾನೆ. ಇದು ತುಂಬ ಇಷ್ಟೊಂದು ಸಂವಾದ ಅಪರೂಪಕ್ಕೆ ಬರುತ್ತೆ. ಇವರು ಹೇಳೋದು ವಾಪಸ್ ಮಾತಾಡೋದು, ಹೇಳೋದು ವಾಪಸ್ ಮಾತಾಡೋದು, ಇಂಥ ಪ್ರಸಂಗಗಳು ಅಪರೂಪ. ಅವನು ಹೇಳ್ತಾನೆ, ಅವನು ಅಭಿಪ್ರಾಯ ಏನು, ದ್ವಾರಪಾಲಕರ ಅಭಿಪ್ರಾಯ ಏನು ಅಂತಂದರೆ, ಇವನೇನಾದ್ರು ಉತ್ತರ ಕೊಟ್ಟಿದ್ರೆ ಮತ್ತು ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳಿ ಇಲ್ಲಪ್ಪ ಇವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇವನನ್ನು ಬಿಡಬಹುದು ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು, ಮುಗ್ದೇ ಹೋಗ್ತಾ ಇತ್ತು. ಆದರೆ ಅವನು ಉತ್ತರ ಕೊಡ್ತಾ ಇಲ್ಲ. ವೃದ್ಧರು ಅಂದರೆ ಏನು, ನಾವು ವೃದ್ಧರಾಗಬಹುದು, ಈ ಥರ ಅವನು ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕೆ ಅವನು ಹೊಸದೊಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಹೊಸ ಯುಕ್ತಿ ಹೇಳ್ತಾನೆ. ಅವನು ಹೇಗೆ ತಾನೇ ನಿಮ್ಮನ್ನು ವೃದ್ಧರು ಅಂದರೆ ಜ್ಞಾನ ವೃದ್ಧರು ಅಂತಲೇ ಒಪ್ಕೊಳ್ಳೋಣ, ನಿಮ್ಮನ್ನು ಜ್ಞಾನ ವೃದ್ಧರು ಅಂತನಾದ್ರೂ ನಾವು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಯಾಕೆ ಅಂತಂದರೆ ಕಾಲೇನ ಭವಂತಿ ವೃದ್ಧ, ಒಂದಿಷ್ಟು ಸಮಯ ಬೇಕು. ಯಾರೇ ಆದರೂ ಕೂಡ ನಾನು ಹುಟ್ಟಿದ ಒಂದು 7 ವರ್ಷದಲ್ಲಿ ನಾನು ಭಾರಿ ದೊಡ್ಡ ವಿದ್ವಾಂಸ ಆಗ್ಬಿಟ್ಟಿದ್ದೀನಿ, ನನ್ನ 4 ವೇದಗಳು ಗೊತ್ತಿದೆ, ನಾನು ಎಲ್ಲ ಓದಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಹತ್ರನೇ ಯಾರು ಬಂದು ಹಂಗೆ ಹೇಳಿದ್ರೆ ನಾವು ನಂಬೋ ಸ್ಥಿತಿಯಲ್ಲಿ ಇರ್ತೀವ? ಇರೋದಿಲ್ಲ. ನಹಿ ಜ್ಞಾನಂ ಅಲ್ಪಕಾಲೇನ ಶಕ್ಯಂ. ಆ ದ್ವಾರಪಾಲಕರು ಹೇಳುವಂಥದ್ದು ಅಲ್ಪ ಕಾಲದಲ್ಲಿ ಅಷ್ಟು ದೊಡ್ಡ ವಿದ್ವತ್ ಬರಲಿಕ್ಕೆ ಹೇಗೆ ಸಾಧ್ಯ? ತುಂಬ ಶ್ರಮದಿಂದ ಸಂಪಾದನೆ ಮಾಡಬೇಕಾಗಿರುವಂಥದ್ದು, ತುಂಬ ಸಮಯ ಬೇಕಾಗತ್ತೆ ಅದಕ್ಕೆ. ಕಸ್ಮಾತ್ ಬಾಲ ಸ್ಥವಿರ ಇವ ಪ್ರಭಾಷಸೆ. ವಯಸ್ಸಲ್ಲಿ ಚಿಕ್ಕವನು ದೊಡ್ಡವ್ರು ಆಡೋ ಥರ ಮಾತಾಡ್ತಾ ಇದೆಯಾ, ಚಿಕ್ಕ ಮಕ್ಕಳು ದೊಡ್ಡವ್ರ ಥರ ಮಾತಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅದು ಅಂಥೇಳಿ ಬಿಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಅವಾಗ ಒಂದು ಪ್ರಸಿದ್ಧವಾದ ಒಂದು ಸುಭಾಷಿತ ಇದೆ, ಅದು ಅಷ್ಟಾವಕ್ರ ಆಡುವಂತಹ ಮಾತು. ನತೇನ ಸ್ಥವಿರೋ ಭವತಿ ಏನಾಸ್ಯ ಫಲಿತಂ ಶಿರಃ ಬಾಲೋಪಿ ಯಃ ಪ್ರಜಾನಾತಿ ತಂ ದೇವಾ ಸ್ಥವಿರಂ ವಿದುಹು. ಈ ಯಾರು ವೃದ್ಧರು ಅಂತನ್ನೋದಕ್ಕೆ ನಿಮ್ಮ ಅಭಿಪ್ರಾಯ ಅಲ್ಲ, ದೇವತೆಗಳ ಅಭಿಪ್ರಾಯ ಏನು ಅಂತಂದರೆ ಏನಾಸ್ಯ ಫಲಿತಂ ಶಿರಃ. ಯಾರಿಗೆ ವಯಸ್ಸಾಗಿ ಕೂದಲು ಬೆಳ್ಳಾಗಿ ಎಲ್ಲಾಗಿದ್ದರೆ ಅವ್ರನ್ನ ವೃದ್ಧರು ಅಂತ ಪರಿಗಣನೆ ಮಾಡೋದಿಲ್ಲ. ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಯಹ ಪ್ರಜಾನಾತಿ, ಇದು ದೇವತೆಗಳ ಅಭಿಪ್ರಾಯವೂ ಕೂಡ ಹೌದು ಅಂತ ಹೇಳಿ ಕೊನೆಗೆ ಈ ಥರದ್ದು ಒಂದಿಷ್ಟು ಮಾತುಗಳೆಲ್ಲ ಹೀಗೆ ಚರ್ಚೆ ಎಲ್ಲ ನಡೀಲಿಕ್ಕೆ ಶುರುವಾಗುತ್ತೆ. ಕೊನೆಗೆ ರಾಜನಿಗೆ ಹೇಳ್ತಾನೆ, ರಾಜನ ಹತ್ರ ನೇರವಾಗಿ ಮಾತಾಡ್ತಾನೆ, ಈ ಥರ ದ್ವಾರಪಾಲಕರು ಬಿಡ್ತಾ ಇಲ್ಲ, ನೀನೇ ನನಗೆ ಒಳಗೆ ಹೋಗಿ ಒಂದಿನೊಂದಿಗೆ ಚರ್ಚೆ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೇಳಿ ತನ್ನ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾನೆ. ಇವರು ದ್ವಾರಪಾಲಕರೇ ಹೇಳ್ತಾರೆ, ಒಂದು ಕೆಲಸ ಮಾಡಪ್ಪ, ನೀನು ರಾಜನ ಹತ್ರನೇ ಹೋಗಿ ಕೇಳ್ಕೊಂಡ್ಬಿಡಿ. ರಾಜನೇ ಅಲ್ಲಿ ಒಳಗೆ ಪ್ರವೇಶಕ್ಕೆ ವಂದಿಯ ಆಜ್ಞೆ ಇದೆ, ಯಾರನ್ನೂ ಹಾಗೆಲ್ಲ ಬಿಡಬಾರದು ಅಂತ. ಆ ವಂದಿಯ ಆಜ್ಞೆಯನ್ನು ಮೀರೋ ಸಾಮರ್ಥ್ಯ ಇರೋದು ರಾಜನಿಗೆ ಮಾತ್ರ. ರಾಜನೇ ಒಪ್ಪಿಗೆ ಕೊಟ್ಟು ಬಿಟ್ರೆ ಇನ್ನು ಚಿಂತನೆ ಇರೋದಿಲ್ಲ. ಹಾಗಾಗಿ ನೀನು ರಾಜನ ಹತ್ರನೇ ವಿಚಾರಿಸ್ಕೋ ಅಂತ ಹೇಳಿ ಕೊನೆ ಅಷ್ಟಾವಕ್ರ ಏನು ಮಾಡ್ತಾನೆ, ರಾಜನ ಹತ್ರ ತಿರುಗುತ್ತಾನೆ. ಅವನ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ನನಗೆ ಆ ಒಂದಿಗೆ ಒಂದು ವಾಕ್ಯಾರ್ಥ ಮಾಡಬೇಕು ಅಂತ ತುಂಬ ಅಪೇಕ್ಷೆ ಆಗಿದೆ. ನನಗೆ ಈ ಥರ ಸುದ್ದಿ ಬಂದಿದೆ, ವಾದದಲ್ಲಿ ಎಲ್ಲರನ್ನೂ ಕೂಡ ಸೋಲಿಸಿ ಸೋತವ್ರನ್ನೆಲ್ಲರೂ ಕೂಡ ಜಲೆಯ ಸರ್ವಾನ್ ಮಜ್ಜಯತೀತಿ ನಶ್ರುತಂ, ಎಲ್ಲರನ್ನೂ ನೀರಲ್ಲಿ ಮುಳುಗಿಸ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ನನಗೆ ಒಂದು ಅವಕಾಶ ಸಿಗಬೇಕು, ಒಂದೇ ಒಂದು ಅವಕಾಶ ಸಿಕ್ಕರೆ ಸೂರ್ಯ ಹುಟ್ಟಿದ್ರೆ ನಕ್ಷತ್ರ ಎಲ್ಲ ಮಾಯ ಆಗೋ ಥರ ಅವನ ಸಾಮರ್ಥ್ಯ, ನನ್ನ ವಾಕ್ಯಾರ್ಥ ಶಕ್ತಿಯ ಮುಂದೆ ಅವನನ್ನು ಮಾಯ ಮಾಡಿಬಿಡ್ತೀನಿ ನಾನು, ನಮ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ರಾಜನ ಹತ್ರ ಕೇಳ್ತಾನೆ. ಅದಕ್ಕೆ ಜನಕ ರಾಜ ಅವನು ಹೇಳ್ತಾನೆ, ಇಲ್ಲಪ್ಪ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಅವನ ಸಾಮರ್ಥ್ಯ, ಅವನ ತಾಕತ್ತು ಏನು ಅಂತ ಅನ್ನೋದು ಪ್ರಾಯಶಃ ನಿಮ್ಗೆ ಪರಿಚಯ ಇಲ್ಲ. ಆ ಪರಿಚಯ ಇಲ್ಲದೆ ಇರೋದ್ರಿಂದ ಈ ಥರ ಮಾತಾಡ್ತಾ ಇದೆಯಾ. ಯಾರಿಗೂ ಕೂಡ ಅವನ್ನ ಮಾತಿನಿಂದ ವಾಕ್ಯಾರ್ಥದಲ್ಲಿ ಸೋಲಿಸ್ಲಿಕ್ಕೆ ಇಲ್ಲಿ ತನಕ ಯಾರಿಗೂ ಆಗಿರೋದನ್ನು ನಾವು ನೋಡಿಲ್ಲ. ಸಮಾಗತ ಬ್ರಾಹ್ಮಣಾಸ್ತೇನ ಪೂರ್ವಂ, ಎಷ್ಟೋ ಜನ ಹಿಂದೆ ಬಂದವರೆಲ್ಲರೂ ಕೂಡ ಸೋತೋಗಿದ್ದಾರೆ. ಸೋತೋಗಿರುವಂತಹ ಬೇಕಾದಷ್ಟು ಉದಾಹರಣೆಗಳಿವೆ. ಆದ್ರಿಂದ ನಿನಗೂ ಕೂಡ ಆಗೋದಿಲ್ಲ, ನೀ ಅಪೇಕ್ಷೆಯನ್ನ ಬಿಟ್ಟು ಬಿಡು ಅಂತ ಹೇಳಿ ಜನಕರಾದ ಮೊದಲು ಒಂದು ಮಾತನ್ನ ಹೇಳ್ತಾನೆ. ಅದಕ್ಕೆ ಅಷ್ಟಾವಕ್ರ ಹೇಳ್ತಾನೆ, ಇಲ್ಲ ಇಲ್ಲ, ಅವನೇನು ಹೇಳ್ತಾನೆ ಅಂದ್ರೆ, ವಿವಾದಿತೋಸೋ ನಹಿ ಮಾದೃಶೈಲಿ ಸಿಂಹೀಕೃತ, ಯಾವತ್ತೂ ನನ್ನಂತವ್ರ ಜೊತೆ ವಾಕ್ಯಾರ್ಥ ಮಾಡಿಲ್ಲ. ಹಾಗಾಗಿ ನೀವು ಅವ್ನು ಸುಮ್ಮನೆ ಸಿಂಹೀಕೃತ, ನೀವೆಲ್ಲ ದೊಡ್ಡ ಸಿಂಹ ನೀವು ಮಾಡಿಕೊಡ್ಸಿದ್ದೀರಷ್ಟೇ. ಅವನು ಯಾಕೆ ಇಷ್ಟು ದಿವಸ ಗೆದ್ದಿದ್ದಾನೆ ಅಂತಂದ್ರೆ ಅಷ್ಟಾವಕ್ರನಂತವನು ಯಾವತ್ತೂ ಬಂದಿರಲಿಲ್ಲ. ಇವತ್ತು ನಾನು ಬಂದಿದ್ದೀನಿ, ನನಗೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಸರಿ, ಜನಕರಾಜ ಹೇಗೆ ಅಂತಂದ್ರೆ ಅವನು ದೊಡ್ಡ ರಾಜ, ಅವನ ಆಜ್ಞೆ ಮಾಡೋದನ್ನು ಮುಗಿದೋಯ್ತು. ಯಾರು ಬೇಕಾದರೂ ಅವನು ಬಂದಿ ಆಗಿರಲಿ, ಯಾರು ಬೇಕಾದರೂ ಆಗಿರಲಿ ಒಪ್ಪಿಗೆ ಕೊಡಬೇಕಾಗತ್ತೆ. ಆದರೆ ತಾನೇ ಒಬ್ಬ ವ್ಯಕ್ತಿಯನ್ನು ಒಂದು ಅಧಿಕಾರ ಸ್ಥಾನದಲ್ಲಿ ಕೂಡಿಸಿದ ಮೇಲೆ ನಿಂಗೆ ಈ ಒಂದು ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವನು ತನ್ನ ಅಧಿಕಾರ ಚಲಾಯಿಸಿದಾಗ
ಆ ಅಧಿಕಾರಕ್ಕೆ ಬೆಲೆ ಇಲ್ಲದೆ ಇರೋ ಥರ ರಾಜ ಮಾಡಿದ್ರೆ ಅವಾಗ ಅವನು ಅಧಿಕಾರ ಕೊಟ್ಟೇನು ಉಪಯೋಗ ಬಂತು? ಅವನೇನು ಅಧಿಕಾರಿವಂತನ ಅಧಿಕಾರ ಚಲಾಯಿಸಿ ಈ ಥರ ಒಂದು ಮಾಡಿದಾಗ ಮೇಲಿನ ಅಧಿಕಾರಿಗಳು ಬಂದ್ಬಿಟ್ಟು ಅದು ಬೇಕಾಗಿಲ್ಲ ಅಂತ ತೆಗಿತಾ ಹೋಗ್ಬಿಟ್ರೆ ಅವಾಗ ಏನು ಅವರು ಅಧಿಕಾರ ಇಟ್ಕೊಂಡು ಏನು ಮಾಡಬೇಕು, ಏನು ತಾನು ನಡೆಸಲಿಕ್ಕೆ ಸಾಧ್ಯ? ಇವನೇ ಅಧಿಕಾರ ಕೊಟ್ಟಿದ್ದಾನೆ. ಇಡೀ ಯಜ್ಞವಾಟದ ಜವಾಬ್ದಾರಿ ಹೇಗೆ ನಡಿಬೇಕು, ಏನು ಮಾಡಬೇಕು ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವನ. ಒಂದೇ ಅಪೇಕ್ಷೆ ಇದೆ, ವಿರುದ್ಧವಾಗಿ ತಾನು ನಡೀಬಾರ್ದು. ಒಂದೇ ಅಪೇಕ್ಷೆ ಇದೆ, ದೊಡ್ಡ ದೊಡ್ಡ ತಿಳ್ಕೊಂಡವ್ರು ಮಾತ್ರ ಒಳಗೆ ಬರಬೇಕು ಅಂತ. ಅದಕ್ಕೆ ಏನು ಮಾಡ್ತಾನೆ, ತಾನೇ ನೇರವಾಗಿ ಒಂದು ಪರೀಕ್ಷೆ ಮಾಡಿಬಿಡಬೇಕು ಅಂಥೇಳಿ ತೀರ್ಮಾನ ಮಾಡ್ತಾನೆ. ನಾನೇ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತೀನಿ, ಅದಕ್ಕೆ ನೀನು ಉತ್ತರ ಕೊಟ್ಟರೆ ಆವಾಗ ನೀನು ತಿಳ್ಕೊಂಡವನು ಅಂತ ಗೊತ್ತಾಗುತ್ತೆ, ಒಳಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ರಾಜ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾನೆ. ಅದರಲ್ಲಿ ಅವನು ಮಾಡುವಂಥ ಪ್ರಶ್ನೆ ಏನು ಅಂತಂದರೆ, ಒಂದು ಪದಾರ್ಥ ಇದೆ, ಇದು ಯಾವುದು ಒಗಟು ಥರ ಅವನು ಕೇಳ್ತಾನೆ. ಅದರಲ್ಲಿ 30 ಅಂಶಗಳಿವೆ, 12 ವಿಭಾಗಗಳಿವೆ. ಆ 12 ವಿಭಾಗ ಒಳಗೆ ಇನ್ನು 24 ಉಪವಿಭಾಗಗಳಿವೆ, 24 ಪರ್ವಗಳಿವೆ, 360 ಸ್ಪೋಕ್ಸ್ ಅಂತ ಅಂತ ಹೇಳ್ತೀವ ಅದು ಇದೆ. ಇಂಥ ಒಂದು ವಿಚಿತ್ರವಾದ ಒಂದು ವಸ್ತು ಇದೆ, ಅದು ಯಾವುದು ಹೇಳು ಅಂತೇಳಿ. ಕೊನೆಗೆ ಅವನು ಉತ್ತರ ಕೊಡ್ತಾನೆ, ಇದು ಕಾಲಚಕ್ರದ ಬಗ್ಗೆ ನೀನು ಹೇಳ್ತಾ ಇದೆಯಾ ಅಂತ ಹೇಳಿ. ಅಂದರೆ 30 ವಿಭಾಗ ಅಂತಂದರೆ ಅದು ಒಂದು ತಿಂಗಳಲ್ಲಿ ಇರುವಂತಹ 30 ದಿನಗಳು. ಅಂತಹ 30 ವಿಭಾಗವುಳ್ಳಂತಹ 12 ಅಂಶಗಳು ಅಂತಂದರೆ 12 ಮಾಸಗಳು, 24 ಪರ್ವಗಳು. ಪರ್ವ ಅಂತಂದರೆ ಅದು ಒಂದು ಹಂತ ಅನ್ಬೋದು. ಈ ಅಂಗುಲಿ ಪರ್ವ ಅಂದರೆ ಈ ಥರ, ಈ ಗಿಣ್ಣು ಅಂತೀವಲ್ವ ಆ ಥರ ಒಂದು ಹಂತ ಅಂತ ಹೇಳಿ ಅರ್ಥ. ಆ ಥರ ಯಾವುದು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಪರ್ವ ಅಂತ ಹೇಳಿ ಕರಿತೀವಿ. ಒಟ್ಟು 24 ಬರುತ್ತೆ ಆ ರೀತಿಯಾಗಿ ವರ್ಷದಲ್ಲಿ. 360 ಸ್ಪೋಕ್ಸ್ ಅರಗಳು ಯಾವುದು ಅಂತಂದರೆ ಅದು 360 ದಿನಗಳು, ಕಾಲಚಕ್ರ ಇದು ಅಂತ ಹೇಳಿ ಅದನ್ನು ಹೇಳ್ತಾರೆ. ಅದನ್ನು ಉತ್ತರನೂ ಕೂಡ ಭಾರಿ ಚಮತ್ಕಾರದಿಂದ ಒಗಟಾಗಿ ಅವನು ಉತ್ತರವನ್ನೆಲ್ಲ ಕೊಟ್ಟಿರ್ತಾನೆ. ಹೀಗೆ ರಾಜ ಇನ್ನೊಂದು 2-3 ಪ್ರಶ್ನೆಗಳನ್ನೆಲ್ಲ ಮಾಡ್ತಾನೆ. ಪ್ರಶ್ನೆಗಳನ್ನು ಮಾಡಿದಾಗ ಅದರಲ್ಲಿ ಒಂದು ಇದು ಸರಳವಾಗಿ ನಮಗೆ ಅರ್ಥ ಆಗಬಹುದು ಅಂತ ಅನ್ನೋ ಕಾರಣಕ್ಕೆ ಅವನು ಕೇಳ್ತಾನೆ, ಕಿಂಸ್ವಿತ್ ಸುಪ್ತಂ ನ ನಿಮಿಷತಿ. ಯಾವುದು ಮಲಗಿದ್ರೂ ಕೂಡ ಕಣ್ಣು ಮುಚ್ಚೋದಿಲ್ಲ, ನಿದ್ದೆ ಮಾಡುತ್ತೆ ಆದರೆ ಕಣ್ಣು ಮುಚ್ಚೋದಿಲ್ಲ, ಅಂಥದ್ದು ಯಾವುದು? ಕಿಂಸ್ವಿತ್ ಜಾತಂ ನಚ ಉಪತಿ. ಹುಟ್ಟಿದ ಮೇಲೂ ಕೂಡ ಅಲ್ಲಾಡೋದೇ ಇಲ್ಲ, ಅಂಥದ್ದು ಯಾವುದು ಪ್ರಾಣಿ? ಕಸ್ಯಸ್ವಿದ್ ಹೃದಯಂ ನಾಸ್ತಿ. ಯಾವುದಕ್ಕೆ ಹೃದಯ ಇಲ್ಲ ಅಂದರೆ ಭಾವನೆಗಳಿಲ್ಲ ಅಂತ. ಕಿಂಸ್ವಿದ್ ವೇಗೇನ ವರ್ಧತೆ. ಯಾವುದು ತುಂಬ ವೇಗವಾಗಿ ಬೆಳೆಯುತ್ತೆ ಅಂತ ಅದಕ್ಕೆ ಉತ್ತರ ಕೊಡ್ತಾನೆ. ಮತ್ಸ್ಯ ಸುಪ್ತೋ ನ ನಿಮಿಷತಿ. ಮೀನು ನೀರಿನಲ್ಲಿ ನಿದ್ದೆ ಮಾಡಿದ್ರು ಕಣ್ಣು ಮಿಟುಕಿಸೋದಿಲ್ಲ, ಅನಿಮಿಷ ಅಂತಲೇ ಅದಕ್ಕೆ ಹೆಸರಿದೆ. ಆಮೇಲೆ ಹುಟ್ಟುವುದು ಅಲ್ಲಾಡೋದಿಲ್ಲ ಯಾವುದು ಅಂದರೆ ಮೊಟ್ಟೆ. ಅಂಡಂ ಜಾತಂ ನಚ ಉಪತಿ. ಅದು ಒಮ್ಮೆ ಹುಟ್ಟುತ್ತೆ, ಅದಕ್ಕೆ ಹಕ್ಕಿಗಳಿಗೆ ದ್ವಿಜ ಅಂತ ಹೇಳಿ ಕರೆಯೋದು. ಮೊಟ್ಟೆ ರೂಪದಲ್ಲಿ ಒಮ್ಮೆ ಹುಟ್ಟುತ್ತೆ, ಮತ್ತೆ ಮೊಟ್ಟೆ ಒಡೆದ ಆಮೇಲೆ ಒಮ್ಮೆ ಹುಟ್ಟುತ್ತೆ ಅಂತ ಹೇಳಿ. ಅಶ್ಮನೋ ಹೃದಯಂ ನಾಸ್ತಿ. ಕಲ್ಲಿಗೆ ಹೃದಯ ಯಾವ ಭಾವಗಳು ಅಂತ ಅನ್ನೋದು ಇರೋದಿಲ್ಲ. ತುಂಬ ವೇಗವಾಗಿ ಬೆಳೆಯೋದು ಯಾವುದು ಅಂತಂದರೆ ನದಿ ಪ್ರವಾಹ ವೇಗವಾಗಿ ಬಂದುಬಿಡುತ್ತೆ ಅಂತ ಹೇಳಿ. ಇದಕ್ಕೆ ವ್ಯಾಖ್ಯಾನಕಾರರೆಲ್ಲ ಆಧ್ಯಾತ್ಮಿಕ ಅರ್ಥಗಳು ಎಲ್ಲ ಇದೆ ಅಂತೇಳಿ ಅನೇಕ ವ್ಯಾಖ್ಯಾನಗಳನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಇಷ್ಟೆಲ್ಲ ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಚೂರು ಸಮಯನೇ ತಗೊಳ್ಳದೇನೆ ಉತ್ತರ ಕೊಡ್ತಾ ಇರ್ತಾನೆ ಅಷ್ಟಾವಕ್ರ. ಇದು ತುಂಬ ಆಶ್ಚರ್ಯವಾಗಿ, ನೀನು ಸಾಮಾನ್ಯ ಅಲ್ಲಪ್ಪ, ನತ್ವಾಮನ್ಯೇ ಮಾನುಷಂ, ಮನುಷ್ಯ ಇದ್ದಂತೆ ಕಾಣಿಸ್ತಾ ಇಲ್ಲ, ಭಾರಿ ದೈವಾನುಗ್ರಹ ಇರುವಂತಹ ವ್ಯಕ್ತಿ. ಇವಾಗ ಜನಕರಾಜ ಹೇಳೋದೇನು ಅಂತಂದ್ರೆ, ನತ್ವಂ ಬಾಲಃ ಸ್ಥವಿರ ಸಮ್ಮತೋಮೆ. ನನ್ನ ಪ್ರಕಾರ ನೀನು ಚಿಕ್ಕವನಲ್ಲ, ನಿಜವಾದ ವೃದ್ಧ ನೀನು. ಹಾಗಾಗಿ ನಿನಗೆ ಅವಕಾಶ ಇದೆ. ತಸ್ಮಾದ್ವಾರಂ ವಿತರಾನ್ಯೇಷ ಬಂದಿ. ನಾನು ಹೇಳ್ತೀನಿ, ನಿನಗೆ ಅವಕಾಶ ಇದೆ, ನೀನು ಹೋಗಬಹುದು, ಯಜ್ಞವಾಟದ ಒಳಗೆ ಪ್ರವೇಶ ಮಾಡಬಹುದು ಅಂತ ಹೇಳಿ. ಸರಿ, ಬರ್ತಾನೆ ಯಜ್ಞವಾಟದ ಒಳಗೆ. ಅವನು ಅಷ್ಟಾವಕ್ರ ಶ್ವೇತಕೇತು ತನ್ನ ಸೋದರ ಮಾವ ಜೊತೆಗೆ ಬರ್ತಾನೆ. ಬಂದಾಗ ಅಲ್ಲಿ ನೋಡಿದಾಗ ಎಲ್ಲಿ ನೋಡಿದರೂ ಕೂಡ ಎಲ್ಲ ಋಷಿಗಳು ಮುನಿಗಳು ತಿಳ್ಕೊಂಡಂಥವರು, ಮಾತುಕತೆಗಳು ನಡೀತಾ ಇದೆ, ಶಾಸ್ತ್ರಾರ್ಥ ಚಿಂತನೆ ನಡೀತಾ ಇದೆ. ಅಲ್ಲಿ ಅವನು ಜೋರಾಗಿ ಹೇಳ್ತಾನೆ, ಅವನು ಬಾಯ್ಬಿಟ್ಟು ಜೋರಾಗಿ ಹೇಳ್ತಾನೆ, ಇಷ್ಟೆಲ್ಲರ ಮಧ್ಯದಲ್ಲಿ ಒಂದೇ ಯಾರು ಎಲ್ಲಿದ್ದಾನೆ ಅವನು ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಆ ಮಹಾಜಲೇ ಹಂಸಮಿವ, ದೊಡ್ಡ ಜಲ ತಟಾಕ, ದೊಡ್ಡ ಕೆರೆ ಇತ್ತು ಅಂದರೆ ಎಷ್ಟೋ ಜಾತಿ ಪಕ್ಷಿಗಳೆಲ್ಲ ಅಲ್ಲಿರುತ್ತೆ. ಅದ್ರ ಮಧ್ಯದಲ್ಲಿ ಹಂಸ ಎಲ್ಲೋ ಇರುವಂತೆ, ಹಾಗೆ ನಾನು ಹುಡುಕೋ ಸ್ಥಿತಿ ಬಂದಿದೆ, ದೊಡ್ಡ ಸಮುದ್ರ ಇದ್ದಂಗಿದೆ ಇಲ್ಲಿ ಅಂತ ಹೇಳಿ ಹುಡುಕಿ ಹೇಳ್ತಾನೆ. ಒಂದಿ ಕಂಡು ಕೂಡಲೇ ನೇರವಾಗಿ ತನ್ನ ಜೊತೆಗೆ ವಾಕ್ಯಾರ್ಥಕ್ಕೆ ಬರುವಂತೆ ಪಂಥಾಹ್ವಾನ ಕೊಡ್ತಾನವನು. ಆಗ ಅವನು ಒಂದಿ ಸಿಟ್ಟಲ್ಲಿ ಹೇಳ್ತಾನೆ, ನೀನು ಯಾರನ್ನು ಮಾತಾಡಿಸ್ತಾ ಇದೆಯಾ ನೀನು? ಇದೆಲ್ಲ ನಾವು ಈ ನಾಟಕಗಳಲ್ಲಿ ಇಂಥ ಮಾತುಗಳನ್ನು ಕೇಳಿದ್ದೀವಿ. ಹಾವನ್ನು ಮಲಗಿರುವ ಹಾವನ್ನ ತುಳಿಬಾರದು, ಮಲಗಿರುವಂತಹ ಹುಲಿಯನ್ನು ಎಬ್ಬಿಸಬಾರದು, ಅಂತಹ ಕೆಲಸ ಮಾಡ್ತಾ ಇದೆಯಾ ನೀನು? ವ್ಯಾಘ್ರಂ ಶಯಾನಂ ಪ್ರತಿಮಾ ಪ್ರಬೋಧಯ ಆಶೀವಿಷಂ ಸೃಕ್ಕಿಣಿ ಲೇಲಿಹಾನಂ.
ಅಂಥ ಸಿಟ್ಟಲ್ಲಿರೋ ಹಾವನ್ನು ನೀನು ಬಡದು ಎಬ್ಬಿಸ್ತಾ ಇದೆಯಾ, ಯಾಕೆ ನೀನು ಬದುಕಿರಬೇಕು ಅಂತ ಅಪೇಕ್ಷೆ ಇದೆಯೋ ಇಲ್ವೋ ಅಂಥೇಳಿ ಜೋರು ಮಾಡ್ತಾನೆ. ಸರಿ, ಕೊನೆಗೆ ಅದನ್ನೆಲ್ಲ ಕೇಳಿದಾಗ ಅಷ್ಟಾವಕ್ರ ಏನು ಮಾಡ್ತಾನೆ, ರಾಜನಿಗೆ ಹೇಳ್ತಾನೆ. ನೇರವಾಗಿ ಬಂದಿಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ರಾಜನಿಗೆ ಹೇಳಿ, ಈ ಎಲ್ಲರ ಈ ಎದುರಿಗೆ ನಾನು ಈಗ ಇವನ ಜೊತೆ ವಾಕ್ಯಾರ್ಥ ಮಾಡ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಅವನು ಸೋತಿದ್ದೇ ಆದಲ್ಲಿ ಸೋತವ್ರಿಗೆಲ್ಲ ಅವನು ಏನು ಗತಿ ಮಾಡ್ತಾ ಇದ್ನೋ ಅದೇ ಗತಿ ಇವನಿಗೂ ಕೊಡಬೇಕು. ಸೋತವ್ರನ್ನೆಲ್ಲ ನೀರಿಗೆ ತಳಿಸ್ತಾ ಇದ್ದ ಅವನು, ಹಾಗೆ ಇವನನ್ನು ಕೂಡ ನೀರಿಗೆ ತಳಿಸ್ಬೇಕು ಅಂತ ಹೇಳಿ ಆ ಒಂದು ಸಮಯವನ್ನು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಇದನ್ನ ಈ ವಾದಕಥಾ, ಈ ಚರ್ಚೆ ಇದೆಯಲ್ವಾ, ಡಿಬೇಟ್ ಅಂತ ಏನು ಕರೀತಾರೆ, ಅದರ ಚರ್ಚೆ ಅನೇಕ ರೀತಿಯಾಗಿರುತ್ತೆ. ಒಂದು ಕೆಲವು ಹೇಗಿರುತ್ತೆ ಅಂತಂದ್ರೆ ಗುರು ಶಿಷ್ಯರ ಮಧ್ಯೆ ಹೆಚ್ಚಾಗಿ ನಡೆಯುವಂಥದ್ದು. ಅದರ ಉದ್ದೇಶ ಏನು ಅಂತಂದ್ರೆ ಜಯ ಅಪಜಯಗಳಾಗಿರೋದಿಲ್ಲ. ಶಿಷ್ಯ ಗುರುಗಳನ್ನು ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಗುರುಗಳನ್ನು ಸೋಲಿಸಬೇಕು ಅಂತ ಒಂದು ಉದ್ದೇಶ ಇರೋದಿಲ್ಲ, ತಾನು ವಿಚಾರ ತಿಳ್ಕೊಳ್ಬೇಕು ಅಂತ. ಅವರಿಬ್ಬರು ಮಧ್ಯೆ ನಡೆಯುವಂತಹ ಚರ್ಚೆ ಏನಿರುತ್ತೆ, ಆ ಚರ್ಚೆಯ ಫಲಿತಾಂಶ ಯಾವತ್ತೂ ಏನಿರುತ್ತೆ ಅಂದರೆ ತತ್ವಜ್ಞಾನ. ಕೊನೆಗೆ ಯಾವುದು ಸರಿ ಅಂತ ತಿಳ್ಕೊಳ್ತೀವಿ, ತತ್ವಜ್ಞಾನ ಅದರ ಫಲಿತಾಂಶ ಆಗಿರುತ್ತೆ. ಆದರೆ ಇನ್ನೂ ಕೆಲವು ರೀತಿ ವಾಕ್ಯಾರ್ಥಗಳಿವೆ, ಅದರಲ್ಲಿ ತತ್ವಜ್ಞಾನ ಬೇಕಾಗಿಲ್ಲ. ಯಾರು ಗೆದ್ರೂ ಸೋತ್ರು, ಅದರಿಂದ ಯಾರು ಆ ತೀರ್ಮಾನ ಮಾಡಿ ಅದರಿಂದ ಏನೋ ಒಂದು ಲೌಕಿಕವಾಗಿರುವಂತಹ ಲಾಭ ಇರುತ್ತೆ, ಆ ಥರದ್ದಿರುತ್ತೆ. ಇದರಲ್ಲಿ ಏನು ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಅಂತಂದ್ರೆ, ಅವನು ಸೋಲ್ತಾನೆ, ಸೋತ ಮೇಲೆ ಅವನನ್ನು ಕೂಡ ನೀರಿಗೆ ಹಾಕಬೇಕು. ಯಾಕೆ ಈ ರೂಲ್ಸ್ ಮಾಡೋದವನು ಇದೇ ಬಂದಿ, ಹಾಗಾಗಿ ಅವನು ನೀರಿಗೆ ಹಾಕಬೇಕು ಅಂತ ಹೇಳಿ. ಸರಿ, ಕೊನೆಗೆ ವಾಕ್ಯಾರ್ಥ ಆರಂಭ ಆಗಬೇಕು. ಯಾವ ಥರ ವಾಕ್ಯಾರ್ಥ ಮಾಡ್ತಾರೆ, ಮೊದಲು ಯಾರು ಮಾಡಬೇಕು, ಮೊದಲು ಯಾರು ಹೇಳ್ತಾರೆ, ತಾವೊಂದು ವಿಷಯ ಉಪಸ್ಥಾಪನೆ ಮಾಡಿ ಒಂದು ಆಧಾರ ಕೊಟ್ಟು ಏನು ಪ್ರಮಾಣ ಕೊಟ್ಟು ನಿರೂಪಣೆ ಮಾಡ್ತಾರೆ ಅವರನ್ನು ವಾದಿ ಅಂತ ಕರೀತಾರೆ. ಅದಕ್ಕೆ ಉತ್ತರ ಕೊಡೋರನ್ನು ಪ್ರತಿವಾದಿ ಅಂತ ಹೇಳಿ ಕರೀತಾರೆ. ಹೀಗೆ ವಾದಿ ಪ್ರತಿವಾದಿಗಳ ನಡುವೆ ವಾಕ್ಯಾರ್ಥಗಳು ನಡೀತಾ ಹೋಗುತ್ತೆ. ಅನೇಕ ಶೈಲಿಯ ವಾಕ್ಯಾರ್ಥಗಳೆಲ್ಲ ಇರಬಹುದು. ಇಲ್ಲಿ ನಾನು ಬ್ರಹ್ಮವಾದವನ್ನು ಮಾಡ್ತೀನಿ ಅಂತ ಹೇಳಿ ಅವನು ಜನಕರಾಜನ ಹತ್ರ ಹೇಳಿರ್ತಾನೆ. ಅಂದರೆ ಬ್ರಹ್ಮ ವಿಚಾರ, ಭಗವಂತ ಅಂದ್ರೆ ಏನು ಆ ವಿಚಾರ ಮಾಡಬೇಕು ಅಂತ ಹೇಳಿ. ಆದರೆ ಒಂದಿ ತಾನೇ ಮೊದಲು ಆರಂಭ ಮಾಡ್ತಾನೆ. ಇದೊಂದು ವಿಚಿತ್ರವಾಗಿ ನಡೆಯುತ್ತೆ. ಹೇಗೆ ಅಂತಂದ್ರೆ 1, 2, 3 ಈ ಥರ ನಂಬರ್ ಇಟ್ಕೊಳ್ಬೇಕು. ಒಬ್ಬ ಏನು ಮಾಡ್ತಾನೆ, 1 ಅನ್ನೋ ಸಂಖ್ಯೆಯನ್ನು ಇಟ್ಕೊಂಡು ಒಂದು ಪದ್ಯವನ್ನು ಹೇಳಬೇಕು. 1ರಲ್ಲಿ ಏನೇನಿದೆ ಅಂತ ಅನ್ನೋದನ್ನ ಹೇಳ್ತಾ ಹೋಗಬೇಕು. ಅವನು ನಿಲ್ಲಿಸಿದ ಕೂಡಲೇ ಇನ್ನೊಬ್ಬ 2 ಅನ್ನೋ ಸಂಖ್ಯೆ ಇಟ್ಕೊಂಡು 2 ಅನ್ನೋ ಸಂಖ್ಯೆ ಉಳ್ಳಂತಹ ಪ್ರಸಿದ್ಧವಾಗಿರುವಂತಹ ಸಂಗತಿಗಳು, ವಿಷಯಗಳು ಪ್ರಪಂಚದಲ್ಲಿ ಏನೇನಿದೆ ಅದನ್ನು ಹೇಳ್ತಾ ಹೋಗಬೇಕು. ಅದಾದಮೇಲೆ ವಾಪಸ್ ಇವನು 3 ಅನ್ನೋ ನಂಬರ್ ಇಟ್ಕೊಳ್ಬೇಕು. ಹೀಗೆ 1, 2, 3, 4, 5, 6 ಆ ನಂಬರ್ ಇಟ್ಕೊಂಡು ಹೇಳ್ತಾ 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 ಹೋಗಬೇಕು. ಯಾರು ನಿಲ್ತಾನೋ ಅವನು ಸೋತಂತೆ ಲೆಕ್ಕ. ಆಮೇಲೆ ಒಂದೇ ಶುರು ಮಾಡ್ತಾನೆ. ಏಕ ಏವಾಗ್ದಿರ್ ಬಹುದಾಸ ವಿದ್ಯತೆ, ಒಬ್ಬನೇ ಅಗ್ನಿ ಅನೇಕ ರೂಪಗಳಲ್ಲಿ ಇರ್ತಾನೆ. ಏಕ ಸೂರ್ಯ ಸರ್ವಮಿದಂ ವಿಭಾತಿ, ಒಬ್ಬನೇ ಸೂರ್ಯ ಇಡೀ ಜಗತ್ತನ್ನು ಬೆಳಗುತ್ತಾನೆ. ಏಕೋ ವೀರ ದೇವರಾಜ ಅರಿಹಂತ, ಯಮ ಪಿತೃಣ ಈಶ್ವರಶ್ಚೈಕ ಏವ, ಎಲ್ಲ ಪಿತೃಗಳಿಗೆ ಒಬ್ಬ ರಾಜ ಅವನು ಯಮ ಅಂತ ಹೇಳಿ 1 ಅನ್ನೋ ನಂಬರ್ ಇಟ್ಕೊಂಡು ಅವನು ಹೇಳಿದ್ರೆ, ಇವನು 2 ಅನ್ನೋ ಸಂಖ್ಯೆಯನ್ನು ಇಟ್ಕೊಂಡು ಅಷ್ಟಾವಕ್ರ ಹೇಳಬೇಕು. ಅವನು ಹೇಳ್ತಾನೆ, ದ್ವಾವಿಂದ್ರಾಗ್ನಿ ಚರತೋ ವೈಸಖಾಯೋ, ಇಂದ್ರ ಅಗ್ನಿ ಇಬ್ಬರು ಸ್ನೇಹಿತರಾಗಿ ಜೊತೆಯಾಗಿರ್ತಾರೆ. ಅನೇಕ ಯಾಗಗಳಲ್ಲಿ ಜೊತೆಯಾಗಿ ಅವರ ಆಹುತಿಗಳನ್ನು ಕೂಡ ಸ್ವೀಕಾರ ಮಾಡ್ತಾರೆ ಅವರು. ದ್ವೌ ದೇವರ್ಷಿಗಳು ಯಾರು, ಇಬ್ಬರು ಯಾರು, ನಾರದ ಮತ್ತು ಪರ್ವತ, ಅವರಿಬ್ಬರು ಕೂಡ ದೇವರ್ಷಿಗಳು. ದ್ವಾವಶ್ವಿನವು ದ್ವೇ ರಥಸ್ಯಾಪಿ ಚಕ್ರ, ರಥಕ್ಕೆ 2 ಚಕ್ರ ಇರುತ್ತೆ. ಅಶ್ವಿನಿ ದೇವತೆಗಳು ಜೋಡಿಯಾಗಿ ಇರುವಂಥವರು ಇಬ್ಬರು ಇರುತ್ತಾರೆ. ಯಾವುದೇ ಒಂದು ಧರ್ಮವನ್ನು ಸಂಪಾದನೆ ಮಾಡಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರಿ ಧರ್ಮವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರ ಆಜ್ಞೆ ಇದು ಅಂತ ಹೇಳಿ 2 ಅನ್ನೋ ಸಂಖ್ಯೆಯಿಂದ ಹೇಳ್ತಾರೆ. ಮತ್ತೆ ಇವನು 3 ಅನ್ನೋ ಸಂಖ್ಯೆಯನ್ನು ಇಟ್ಕೊಂಡು ಒಂದೇ ಹೇಳಬೇಕು. ತ್ರಿಸೂಯತೆ ಕರ್ಮಣ ವೈ ಪ್ರಜೇಯ ಅಂತ ಹೇಳಿ ಹೀಗೆ 3, 4, 5, 6 ಇದೇ ಥರ ವಾಕ್ಯಾರ್ಥ ಹಾಗೆ ಮುಂದುವರಿತಾ ಹೋಗುತ್ತೆ. ಇದೆಲ್ಲನೂ ಕೂಡ ವಿಷಯ ಸಂಗ್ರಹ ಮಾಡಲಿಕ್ಕೋಸ್ಕರ ಆಸಕ್ತಿ ಇದ್ದವರು ಪ್ರತ್ಯೇಕ ಒಂದು ಸತಿ ಅದನ್ನು ಮಾತ್ರ ಅಷ್ಟು ಭಾಗ ಮಾತ್ರ ನೋಡಿದಾಗ ತುಂಬ ಒಳ್ಳೊಳ್ಳೆ ವಿಷಯಗಳು ಸಿಗುತ್ತೆ. ಇದರಲ್ಲಿ ಈ ವಾಕ್ಯಾರ್ಥದಲ್ಲಿ ನೈಪುಣ್ಯ ಏನಪ್ಪ ಇದರಲ್ಲಿ ಅಂತಂದರೆ, ನಾವು ಇಲ್ಲಿ ಅವರು ಸಮಯ ತಗೊಳ್ಳೋ ಹಾಗಿಲ್ಲ. 1 ನಿಮಿಷ ನಾನು ಯೋಚನೆ ಮಾಡಿ ಹೇಳ್ತೀನಿ, ಒಂದಿಷ್ಟು ಬರೆದಿಟ್ಕೊಳ್ತೀನಿ ಅಂತ ಇಲ್ಲೇ ಇಲ್ಲ. ಅವನು ನಿಲ್ಲಿಸಿದ ಕೂಡಲೇ ಅವನು ಹೇಳಕ್ಕೆ ಶುರು ಮಾಡೇ ಬಿಡಬೇಕು. ಹಾಗೆ ನಡೆಯುವಂತಹ ವಾಕ್ಯಾರ್ಥ. ಅದೇ ಥರ ಎಷ್ಟನೇ ಸಂಖ್ಯೆ ತನಕ ಹೋಗುತ್ತೆ ಅಂದರೆ 13ನೇ ಸಂಖ್ಯೆ ತನಕ ಹೋಗುತ್ತೆ. ಈ 13ನೇ ಸಂಖ್ಯೆ ಯಾರಿಗೆ ಬರುತ್ತೆ, ಬಂದಿಗೆ ಬರುತ್ತೆ. ಅವನು ಹೇಳ್ತಾನೆ, ತ್ರಯೋದಶಿ ತಿಥಿ ರುಕ್ತ ಪ್ರಶಸ್ತ. ತ್ರಯೋದಶಿ 13ನೇ ತಿಥಿ ತುಂಬ ಪ್ರಶಸ್ತ ಅಂತ ಹೇಳ್ತಾರೆ. ತ್ರಯೋದಶ ದ್ವೀಪವತಿ ಮಹೀಚ, ಭೂಮಿಯಲ್ಲಿ 13 ಪ್ರಸಿದ್ಧ ದ್ವೀಪಗಳಿದೆ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಮುಂದೆ ಏನು ಹೇಳಬೇಕು, 13ರಲ್ಲಿ ಇನ್ನೇನು ಅವನು ಗೊತ್ತಾಗೋದಿಲ್ಲ, ನಿಲ್ಲಿಸ್ಬಿಡ್ತಾನೆ. ಒಂದು ಕ್ಷಣನೂ ನಿಲ್ಲಿಸೋಂಗಿಲ್ಲ. ಅವನು ಯಾವಾಗ ನಿಲ್ಲಿಸ್ತಾನೋ ನಿಲ್ಲಿಸಿದ ಕೂಡಲೇ ಇನ್ನು ಅರ್ಧ ಭಾಗನ ಅಷ್ಟಾವಕ್ರ ಹೇಳ್ಬಿಡ್ತಾನೆ. ತ್ರಯೋದಶಾಹಾನಿ ಸಸಾರ ಕೇಶಿ,
ಕೇಶಿ ಅನ್ನುವಂತಹ ಒಬ್ಬ ದಾನವನ ಜೊತೆಗೆ ಭಗವಂತ 13 ದಿನ ಯುದ್ಧ ಮಾಡಿದ್ದ. ತ್ರಯೋದಶಾದೀನ್ ಅತಿ ಛಂದಾಂಸಿ ಚಾಹು, ಯಾವುದು ಈ ಛಂದಸ್ಸು, ವೈದಿಕ ಛಂದಸ್ಸು ಏನಿರುತ್ತೆ ಅದರಲ್ಲಿ ಅತಿಶಕ್ವರಿ ಅಂತ ಒಂದು ಛಂದಸ್ಸು, ಅತಿ ಜಗತಿ ಛಂದಸ್ಸು, ಅದರಲ್ಲಿ 13 ಅಕ್ಷರ ಒಂದೊಂದು ಪಾದಗಳಿಗೆ ಅಂತ ಹೇಳಿ ಇವರು ಉಳಿದ ಅಂಶವನ್ನು ಹೇಳಿದ ಕೂಡಲೇ ಇವನಿಗೆ ಜಯ ಅಲ್ಲಿ ಪ್ರಾಪ್ತ ಆಗಿ ಹೋಗ್ಬಿಡುತ್ತೆ. ಅಷ್ಟಾವಕ್ರ ಗೆದ್ದ ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗುವಂತೆ ಆಗಿಬಿಡುತ್ತೆ. ಈಗ ಅವನು ಹೇಳ್ತಾನೆ, ಇವನನ್ನು ರಾಜ ಹಿಂದೆ ಹೇಳಿದಂತೇನೆ ಇವನನ್ನು ಕೂಡ ನೀರಿಗೆ ತಳ್ಳಬೇಕು, ನೀರಲ್ಲಿ ಮುಳುಗಿಸ್ಬೇಕು ಇವನು ಕೂಡ ಅಂತ ಹೇಳಿ. ತತ್ಕ್ಷಣ ಆ ಬಂದಿ, ಆ ಪಂಡಿತ ಅವನು ಹೇಳ್ತಾನೆ, ಹಾಗೆ ತೀರ್ಮಾನ ಮಾಡಬೇಡಿ, ನಾನು ಯಾರು ಅಂತ ನನ್ನ ನಿಜವಾದ ಪರಿಚಯ ಹೇಳ್ಕೊಳ್ತೀನಿ ಅಂತ ನನ್ನ ನಿಜವಾದ ಪರಿಚಯ ಹೇಳ್ಕೊಳ್ತಾನೆ ಅವನು. ಅಹಂ ಪುತ್ರೋ ವರುಣಸ್ಯ, ನಾನು ವರುಣನ ಮಗ, ವರುಣನ ಮಗ ನಾನು ಇಲ್ಲಿ ಜನಕರಾಜನಿಗೆ ಯಾಗ ಮಾಡಿಸ್ಬೇಕು ಅಂತ ಹೇಳಿ ಬಂದೆ. ಇದು 12 ವಾರ್ಷಿಕವಾಗಿರುವಂತಹ ಯಾಗ. ಯಾವಾಗ ಇಲ್ಲಿ ಜನಕರಾಜ 12 ವಾರ್ಷಿಕವಾದ ಈ ಯಾಗ ಆರಂಭ ಮಾಡಿದ್ನೋ ಅದೇ ಸಮಯಕ್ಕೆ ಸರಿಯಾಗಿ ನನ್ನ ತಂದೆ ವರುಣನು ಕೂಡ ಅವನ ಲೋಕದಲ್ಲಿ 12 ವರ್ಷದ ಒಂದು ಯಾಗ ಮಾಡಬೇಕು ಅಂತ ಹೇಳಿ ಅವನು ಶುರು ಮಾಡ್ದ. ಇಲ್ಲಿ ಏನಾಗೋಯ್ತು ಅಂತಂದ್ರೆ, ಜನಕರಾಜ ಅಂದ್ರೆ ಅವನು ರಾಜರ್ಷಿ, ಅವನು ಭಾರಿ ಗೌರವ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ, ಅವನು ತುಂಬಾ ದೊಡ್ಡ ಗೌರವ ಕೊಡ್ತಾ ಇದ್ದು ಪ್ರಪಂಚದಲ್ಲಿ ಎಲ್ಲರೂ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ರು. ಯಾರು ಯಾಗಕ್ಕೆ ಹೋಗಬೇಕು, ವರುಣನ ಯಾಗಕ್ಕೆ ಯಾರು ಹೋಗೋರೇ ಇಲ್ಲ, ಎಲ್ಲರೂ ಕೂಡ ಜನಕರಾಜನ ಯಾಗಕ್ಕೆ ಹೋಗ್ತಾರೆ. ಅಲ್ಲಿ ನನ್ನ ತಂದೆ ಯಾಗ ಮಾಡಬೇಕಲ್ವ, ಹಾಗಾಗಿ ಅಲ್ಲಿ ಯಾಗ ನಡಿಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಉಪಾಯ ಮಾಡಿದೆ. ಇಲ್ಲಿ ಬಂದವ್ರನ್ನೆಲ್ಲ ಸೋಲಿಸಿ ಅವ್ರನ್ನ ಸಮುದ್ರಕ್ಕೆ ತಳ್ಳುತ್ತಿದ್ದೆ ಅಂತ ಕಾಣ್ತಾ ಇತ್ತು. ಆದರೆ ಎಲ್ಲರನ್ನು ಕೂಡ ವರುಣ ಲೋಕ ಕಳಿಸ್ತಾ ಇದ್ದೆ. ಅವರೆಲ್ಲರೂ ಕೂಡ ಅಲ್ಲಿ ಋತ್ವಿಜರಾಗಿ ಅಲ್ಲಿ ಯಾಗ ಮಾಡಿಸ್ತಾ ಇದ್ರು ಅವರೆಲ್ಲರೂ ಕೂಡ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ಯಜ್ಞಕ್ಕೆ ಹೋಗಿದ್ದಾರೆ. ಆಯಾಂತಿ ಭೂಯ, ಅವರೆಲ್ಲರೂ ವಾಪಸ್ ಇಲ್ಲಿಗೆ ಬಂದೇ ಬರ್ತಾರೆ. ಅಷ್ಟಾವಕ್ರಂ ಪೂಜೆಯೇ ಪೂಜನೀಯಂ, ಇನ್ನು ಅಷ್ಟಾವಕ್ರ ಚಿಕ್ಕವನಾದರೂ ಕೂಡ ನನಗೆ ಪೂಜ್ಯನಾಗಿದ್ದಾನೆ. ಯಸ್ಯ ಹೇತೋರ್ ಜನಿತಾರಂ ಸಮೇಶ, ಇವನಿಗೋಸ್ಕರವಾಗಿ ಅವನ ತಂದೆಯನ್ನು ವಾಪಸ್ ನಾನು ತಂದು ಕೊಡ್ತೀನಿ ನಾನು ಅಂತ ಹೇಳಿ. ಆಗ ಅಷ್ಟಾವಕ್ರ ಹೇಳ್ತಾನೆ, ಇದನ್ನು ನಂಬಬಾರದು ನೀನು, ಈ ಥರ ನಿನಗೆ ಮೋಸ ಮಾಡೇನೆ ಇಷ್ಟು ದಿವಸ ಅವನು ಎಷ್ಟೋ ಜನನ ನೀರಿಗೆ ತಳ್ಳಿರುವಂಥದ್ದು. ತಾನು ವರುಣಪುತ್ರ ಅಂತ ಹೇಳ್ತಾನೆ, ಅಲ್ಲಿ ಯಾಗ ಮಾಡಲಿಕ್ಕೆ ಯಾರು ಇರಲಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕುತರ್ಕವನ್ನು ಅವನು ಪ್ರಯೋಗ ಮಾಡಿದ. ಅವನು ಇವನನ್ನು ವಾಕ್ಯಾರ್ಥ ನೋಡಿದಾಗ ಅದರಿಂದಲೇ ಗೊತ್ತಾಯ್ತು ನಮಗೆ, ಇದೇ ಕುತರ್ಕವನ್ನು ಅವನು ಶಾಸ್ತ್ರದಲ್ಲೂ ಕೂಡ ಮಾಡಿಬಿಡ್ತಾನೆ. ಹಾಗಾಗಿ ಇವನ ಮಾತನ್ನು ಯಾರು ಕೂಡ ನಂಬಲಿಕ್ಕೆ ಆಗೋದಿಲ್ಲ, ಇವನ ಮಾತನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಇವನನ್ನು ನೀರಿಗೆ ತಳ್ಳಲೇಬೇಕು ಅಂತ ಹೇಳಿ. ಅದಕ್ಕೆ ಅವನು ಹೇಳ್ತಾನೆ, ನನ್ನನ್ನು ಖಂಡಿತವಾಗಿಯೂ ನೀರಿಗೆ ತಳ್ಳಬಹುದು, ಆದರೆ ಅದರಿಂದ ನನಗೆ ಯಾವ ತೊಂದರೆನೂ ಆಗೋದಿಲ್ಲ, ನಾನು ಸಾಯೋದಿಲ್ಲ. ಆದರೆ ಒಂದು ಅವಕಾಶವನ್ನು ಕೊಟ್ಟರೆ ಒಂದು ಮುಹೂರ್ತ ಕಾಲದಲ್ಲಿ ಅವನನ್ನು ಕರೆಸ್ತೀನಿ, ಅವನನ್ನು ತಂದೆಯನ್ನು ವಾಪಸ್ ನಾನು ಕರೆಸ್ತೀನಿ ಅಂತ ಹೇಳಿ. ಕೊನೆಗೆ ಅದೇ ರೀತಿ ಆಗುತ್ತೆ. ಒಂದು ಮುಹೂರ್ತ ಆಗ್ತಾ ಇದ್ದಂತೇನೆ ಅವನ ತಂದೆ ಬರ್ತಾನೆ, ಕಹೋಳ ಅನ್ನೋನು ಬರ್ತಾನೆ. ಬಂದು ಕೂಡಲೇ ಅವನು ತನ್ನ ತಂದೆಯನ್ನು ನೋಡಿ ಭಾರಿ ಸಂತೋಷ ಆಗುತ್ತೆ. ಹೋಗ್ತಾನೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ, ಮಗನನ್ನ ಪ್ರೀತಿಯಿಂದ ಅಪ್ಕೊಳ್ತಾನೆ. ಅವನು ಅಪ್ಕೊಂಡು ಅವನು ಹೇಳ್ತಾನೆ, ಆ ಜನಕರಾಜನ ಹತ್ರ ಹೇಳ್ತಾನೆ ಅವನು, ಇತ್ಯರ್ಥ ಮಿಚ್ಚಂತಿ ಸುತ ಜನಕ ಕರ್ಮಣ. ದೊಡ್ಡ ಮಕ್ಕಳಾಗಬೇಕು ಅಂತ ಹೇಳಿ ದೊಡ್ಡ ತಪಸ್ಸು ಮಾಡಿ ಕಷ್ಟಪಟ್ಟು ಏನಾದರೂ ಮಾಡಿ ಮಕ್ಕಳನ್ನ ಪಡ್ಕೊಳ್ತಾರೆ. ಯಾಕೆ ಅಂದರೆ ಇಂಥದ್ದಕ್ಕೋಸ್ಕರವಾಗಿ. ಯದಹಂ ನಾಶಕಂ ಕರ್ತುಂ ತತ್ಪುತ್ರ ಕೃತವಾನ್ನಮ. ನಿಮಗೆ ಈ ಥರದ್ದು ನಮಗೆ ಅಲ್ಲಿ ಕೆಲವು ಉದಾಹರಣೆಗಳು ಸಿಗುತ್ತೆ. ಅಂದರೆ ತಂದೆಯಿಂದ ತಮಗೆ ಕೆಟ್ಟದಾಗಿದ್ರು ಕೂಡ ತಾವು ಮಾತ್ರ ತಂದೆಗೆ ಒಳ್ಳೆಯದನ್ನೇ ಬಯಸಿರುವಂಥದ್ದು. ನಾವು ತಕ್ಷಣ ಹಾಗೆ ಯಾರು ತಲೆಗೆ ಬರ್ತಾರೆ ಅಂದರೆ ರಾಮದೇವರು ಮೊದಲು ತಲೆಗೆ ಬರುವಂಥದ್ದು. ತಂದೆ ತಾಯಿ ಕೊಟ್ಟಿರುವಂತಹ ವರದ ಪ್ರಭಾವವಾಗಿ ಇವರು ಕಾಡಿಗೆ ಹೋಗಬೇಕಾಗುವ ಪ್ರಸಂಗ ಬಂದರೂ ಕೂಡ ಯಾವತ್ತೂ ತಂದೆ ವಚನ ಭ್ರಷ್ಟ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ ಪಿತೃವಾಕ್ಯ ಪರಿಪಾಲನೆ ಅಂತಂದ್ರೆ ಅರ್ಥ ಏನು? ಪಿತೃವು ತನಗೆ ಆದೇಶ ಮಾಡಿದ್ದಾನೆ ಅದಕ್ಕೆ ತಾನು ಹೋಗಬೇಕು ಅಂತ ಅಲ್ಲ. ತಂದೆ ಯಾರಿಗೋ ಮಾತು ಕೊಟ್ಟಿದ್ದಾನೆ, ಆ ಮಾತು ಸತ್ಯ ಆಗಬೇಕು ಅನ್ನೋಕ್ಕೋಸ್ಕರ ತಾನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಲಿಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಹೋದರೂ ಕೂಡ ತಾನು ಮಾತ್ರ ತಂದೆಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ ಅಂತ ಹೇಳಿ. ಅದೇ ರೀತಿಯಾಗಿ ಪ್ರಹ್ಲಾದರಾಜರು ಅಷ್ಟೇ, ಅವರು ತಂದೆಗೆ ಬೇಕಾದಷ್ಟು ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾರೆ. ಶ್ವೇತಕೇತು ಅವನದು ಅದೇ ಕಥೆ. ತಂದೆ ಅವನಿಗೆ ನಿನಗೆ ಯಮನಿಗೆ ದಾನ ಕೊಟ್ಟಿದ್ದೀನಿ ಹೋಗು ಅಂತ ಮಗನಿಗೆ ಸಾವು ಬರುವಂತಹ ಶಾಪ ಕೊಟ್ಟರು. ಅವನು ಸತ್ತು ಅಲ್ಲಿ ದೇಹ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಹೋದಾಗಲೂ ಕೂಡ 3 ವರ ಕೊಟ್ಟಿದ್ದೀನಿ, 3 ವರ ಕೇಳು ಅಂದಾಗ ಮೊದಲನೇ ವರ ಅವನು ಯಾವ್ದು ಕೇಳೋದು ಅಂತಂದ್ರೆ ಶಾಂತ ಸಂಕಲ್ಪ ಸುಮನಾ ಯಥಾಸ್ಯ ಪೀತ ಬಂದಿರು. ನನ್ನ ತಂದೆ ಅವನು ಶಾಂತ ಸಂಕಲ್ಪನ ಆಗಬೇಕು, ಸಿಟ್ಟು ಕಡಿಮೆ ಆಗಬೇಕು, ಅವನು ಆರಾಮಿರಬೇಕು ಅಂತ ತಂದೆಗೆ ಪಿತೃ ಸೌಮನಸ್ಯವನ್ನೇ ಕೇಳಿರ್ತಾರೆ. ಈ ಥರ ಅಪರೂಪದ ಪ್ರಸಂಗಗಳು ನಮಗಲ್ಲಲ್ಲಿ ನಮಗೆ ಕಾಣುತ್ತೆ. ಇಲ್ಲೂ ಕೂಡ ಅಷ್ಟಾವಕ್ರ ಅದೇ ರೀತಿಯಾಗಿರುವಂಥವನು. ತಂದೆ ಶಾಪದಿಂದ 8 ಕಡೆ ವಕ್ರವಾಗಿ ಇರುವಂತಹ ಪ್ರಸಂಗ ಇದೆ. ಹಾಗಿದ್ದಾಗ ಅವನು ತಂದೆಗೆ ಒಳ್ಳೆಯದಾಗಬೇಕು ಅಂತಾನೆ ಅವನು ಬಯಸ್ತಾನೆ.
ಹೀಗೆ ಜನಕರಾಜನಿಗೆ ಹೇಳಿ ಕೊನೆಗೆ ತನ್ನ ತಂದೆಯನ್ನು ಕೂಡ ಕರ್ಕೊಂಡು ಶ್ವೇತಕೇತುವಿನ ಜೊತೆಗೆ ವಾಪಸ್ಸು ತನ್ನ ಆಶ್ರಮಕ್ಕೆ ಅವನು ಬರ್ತಾರೆ. ತನ್ನ ಆಶ್ರಮಕ್ಕೆ ಬಂದಾಗ ಆಗ ತಂದೆಗೆ ಮಗನ ಬಗ್ಗೆ ತುಂಬ ಅನುಕಂಪೆ ಉಂಟಾಗುತ್ತೆ. ಇಂಥ ಮಗನಿಗೆ ನಾನು ಅಷ್ಟಾವಕ್ರ ಆಗು ಅಂತ ಹೇಳಿ ಶಾಪ ಕೊಟ್ಟಿದ್ದೀನಲ್ಲ ಅಂತ ಹೇಳಿ. ಅಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ನಮಗೆ ಅವನು ದೊಡ್ಡ ತಪಸ್ವಿ ಆಗಿರ್ತಾನೆ ಅಷ್ಟಾವಕ್ರ. ಅವನೇ ಹೇಳ್ಕೊಳ್ಳೋ ಪ್ರಕಾರ ದೊಡ್ಡ ದೊಡ್ಡ ನಿಯಮಗಳನ್ನೆಲ್ಲ ನಾನು ಪಾಲಿಸ್ತಾ ಇದ್ದೀನಿ. ವ್ರತಗಳನ್ನು ನಿಯಮಗಳು ಅಂತಂದರೆ ಬ್ರಹ್ಮಚಾರಿಗಳು ಅಂಥವರೆಲ್ಲ ಶಾಸ್ತ್ರ ಹೇಳಿರುವಂತಹ ಬ್ರಹ್ಮಚರ್ಯ ನಿಯಮಗಳನ್ನು ಪಾಲಿಸೋದ್ರ ಜೊತೆಗೆ ತಾವೇ ಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಒಂದು ನಿಯಮಗಳನ್ನು ಹಾಕ್ಕೊಳ್ಬಹುದು. ಈಗ ನಮ್ಮಲ್ಲಿ ಚಾತುರ್ಮಾಸ್ಯದಲ್ಲಿ ಈ ತಿಂಗಳು ಇಂತಿಂಥ ಪದಾರ್ಥಗಳು ತಿನ್ನಬಾರ್ದು ಅಂತ ಇರುತ್ತೆ. ಆದರೆ ಕೆಲವು ಪದಾರ್ಥಗಳು ತಿನ್ನೋ ಪರ್ಮಿಷನ್ ಇದ್ದರೂ ಇದರಲ್ಲೂ ಇದನ್ನು ನಾನು ಬಿಟ್ಬಿಡ್ತೀನಿ. ಉದ್ದಿನ ಬೇಳೆ ತಿನ್ನಲಿಕ್ಕೆ ಮೊದಲನೇ ತಿಂಗಳಲ್ಲಿ ಅವಕಾಶ ಇದ್ದಿಲ್ಲ, ಉದ್ದಿನ ಬೇಳೆ ಬಿಟ್ಬಿಡ್ತೀನಿ, ಹೆಸರು ಬೇಳೆ ಬಿಟ್ಬಿಡ್ತೀನಿ. ತಿನ್ನೋಕ್ಕೆ ಅವಕಾಶ ಇದ್ದರೂ ಬಿಟ್ಟು ಅದೊಂದು ವ್ರತ, ಅದೊಂದು ಮಾಡಿ ವಿಶೇಷ ಪುಣ್ಯವನ್ನು ಸಂಪಾದನೆ ಮಾಡೋದು ಅಂತ. ಆ ಥರ ಎಷ್ಟೋ ನಿಯಮಗಳನ್ನು ಪಾಲಿಸ್ತಾ ಇದ್ದೀನಿ ಅನ್ನೋದು ಅವನು ಹೇಳ್ಕೊಳ್ತಾರೆ. ನಮಗೆ ದೇಹದಲ್ಲಿ ಒಂದು ಸಣ್ಣ ನ್ಯೂನತೆ ಇದ್ದಂತೆ ಅನಿಸಿದ್ರು ಸಾಕು, ನಮಗೆ ಹೋಗಿ ಟೆಸ್ಟ್ ಕೊಟ್ಟು ಬಂದರೆ ಸಾಕು, ರಿಸಲ್ಟ್ ಬರೋ ತನಕ ಕಾಯ್ದರೆ ನಾವು ಹಾಸಿಗೆ ಮೇಲೆ ಆರಾಮಾಗಿ ಹಾಸಿಗೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ನನಗೆ ಇವತ್ತು ಸ್ವಲ್ಪ ಸಂಧ್ಯಾವಂದನೆ ಕಷ್ಟ ಆಗುತ್ತೆ, ಯಾಕೆಂದರೆ ನನಗೆ ರಿಪೋರ್ಟ್ ಇನ್ನೂ ಬರೋದಿರಲ್ಲ, ಇನ್ನೂ ಬಂದಿರಲ್ಲ. ಈ ಥರ ತೀರ್ಮಾನಗಳು ನಾವು ಮಾಡ್ತೀವಿ. ಒಂದಲ್ಲ ಎರಡಲ್ಲ 8 ಕಡೆ ದೇಹದ ವಕ್ರತೆ ಅಂದರೆ ಆ 8 ಕಡೆ ವಕ್ರತೆ ಇಟ್ಕೊಂಡು ಪ್ರತಿನಿತ್ಯ ಅವನು ಸ್ನಾನ ಮಾಡಬೇಕು, ತನ್ನ ಕೆಲಸಗಳು ತಾನೇ ಮಾಡ್ಕೊಳ್ಬೇಕು, ಅನೇಕ ಮಾಡಬೇಕು, ಅಧ್ಯಯನ ಮಾಡಬೇಕು. ಹೇಗೆ ಮಾಡ್ತಿದ್ರು ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಂತಹ ದೀಕ್ಷೆ ಅವರಿಗೆಲ್ಲ ಇತ್ತು ಅಂತಂದರೆ ಅದು ತುಂಬ ಆಶ್ಚರ್ಯ ಆಗುವಂತಹ ವಿಷಯ. ಅದಕ್ಕೆ ಅವರಿಗೆ ಅಂಥ ಒಂದು ಸಾಮರ್ಥ್ಯ, ತಪಸ್ಸು ಎಲ್ಲ, ತಪಶಕ್ತಿ ಎಲ್ಲ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಕೊನೆಗೆ ಅವರು ಆಶ್ರಮಕ್ಕೆ ಬಂದಾಗ ಅಲ್ಲೇ ಒಂದು ಆಶ್ರಮದಲ್ಲಿ ಹರಿತಾ ಇರುವಂತಹ ನದಿ ಇರುತ್ತೆ. ಆ ನದಿಗೆ ಹೋಗಿ ನೀನು ಸ್ನಾನ ಮಾಡುವಂಥ ಮಗನಿಗೆ ಹೇಳಿ, ಆ ಅಷ್ಟಾವಕ್ರ ಹೋಗಿ ಅಲ್ಲಿ ಸ್ನಾನ ಮಾಡಿ ಎದ್ದ ಮೇಲೆ ಅವನ ಎಲ್ಲ ವಕ್ರತೆಗಳು ಹೋಗ್ಬಿಟ್ಟಿರುತ್ತೆ. ಮತ್ತೆ ರುಜುಕಾಯನಾಗಿ ಅವನು ವಾಪಸ್ಸು ನದಿಯಿಂದ ಎದ್ದು ಬರ್ತಾನೆ ತಂದೆ ಅನುಗ್ರಹದಿಂದ. ಇಷ್ಟೆಲ್ಲ ಹೇಳಿ ಲೋಮಶರು ಆ ನದಿಯನ್ನು ತೋರಿಸಿ, ಈ ಕಾರಣಕ್ಕಾಗಿಯೇ ಈ ನದಿಗೆ ಸಮಂಗ ಅನ್ನುವಂತಹ ಹೆಸರು ಬಂತು. ಕಾರಣ ಏನಂದರೆ ಅವನ ಅಂಗಗಳನ್ನು ಸಮವಾಗಿ ರುಜುವಾಗಿ ಮಾಡಿತು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಸಮಂಗ ಅನ್ನುವಂತಹ ಹೆಸರು ಬಂದಿದೆ. ಅಂತಹ ಪವಿತ್ರವಾದ ತೀರ್ಥ ಇದು, ಇದನ್ನು ಸ್ನಾನ ಮಾಡು ಅಂತ ಹೇಳಿ ಲೋಮಶರು ಯುಧಿಷ್ಠಿರಾದಿಗಳಿಗೆ ಹೇಳ್ತಾರೆ ಅಂತ ಹೇಳಿ ಈ ಒಂದು ಪ್ರಸಂಗವನ್ನು, ಈ ಅಷ್ಟಾವಕ್ರ ಉಪಾಖ್ಯಾನ ಇದನ್ನು ಇಲ್ಲಿ ಧಾಮತಿಯಾಗಿ ನಾನು ನಿರೂಪಣೆ ಮಾಡಿದ್ದೀನಿ. ಇಲ್ಲಿ ಈ ಅಷ್ಟಾವಕ್ರ ಗೀತ ಅಂತಲೇ ಒಂದು ಪ್ರತ್ಯೇಕ ಅಷ್ಟಾವಕ್ರ ಗೀತ ಅಂತ ಒಂದು ಸಿಗುತ್ತೆ. ಅದು ಈ ಪುರಾಣದಲ್ಲೆಲ್ಲೂ ಕೂಡ ಇಲ್ಲದೆ ಇರುವಂಥದ್ದು. ಅದಕ್ಕೆ ಮೂಲ ಯಾವುದು ಅಂತ ಗೊತ್ತಿಲ್ಲ, ಬಟ್ ಅಷ್ಟಾವಕ್ರ ಗೀತ ಅಂತ ತುಂಬ ಮುಂಚಿನಿಂದ ಇದ್ದದ್ದು ಅಂತ ಹೇಳಿ ಅಷ್ಟಾವಕ್ರ ಮಹರ್ಷಿಗಳ ಉಪದೇಶಾರ್ಥನೂ ಕೂಡ ನಮಗೆ ಸಿಗುತ್ತೆ. ಅಂತಹ ಅನೇಕ ಉಪಾಖ್ಯಾನಗಳು ಮಹಾಭಾರತದಲ್ಲಿ ಇದೆ. ಈ ಒಂದು ನಾನು ನೋಡಿದ್ದೆ 1-2 ಸತಿ ಅನ್ನೋ ಕಾರಣಕ್ಕಾಗಿ ಇದು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಸೂಕ್ತವಾಗಿದೆ ಅಂತ ಅನಿಸಿದ್ದಕ್ಕಾಗಿ ಇದನ್ನು ಯಥಾಮತಿಯಾಗಿ ಒಂದಿಷ್ಟು ಕಾಲ ನಿರೂಪಣೆಯನ್ನು ಮಾಡಿದ್ದೆ. ಮಹಾಭಾರತದಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡೋದು. ಅಂದರೆ ಎಲ್ಲವೂ ಅದರಲ್ಲಿ ಒಂದು ಸಣ್ಣ ಕಥೆ, ಅಷ್ಟಾವಕ್ರದ ಒಂದು ಸಣ್ಣ ಕಥೆ ತಗೊಂಡಾಗ ಆ ಕಥೆ ನಮಗೆ ಎಷ್ಟೋ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ, ಎಷ್ಟೆಷ್ಟೋ ಉಪದೇಶಗಳನ್ನು ಕೊಡುತ್ತೆ. ಬಟ್ ತಂದೆ ಯಾವುದಕ್ಕೋಸ್ಕರ ಮಗನ ಪಡ್ಕೋಬೇಕು ಅಂತಂದರೆ ಇದಕ್ಕೋಸ್ಕರ ಅಂತ. ಆ ಮಾತಿಗೆ ಇನ್ನೊಂದು ಅರ್ಥವೂ ಇದೆ. ಯಾವುದನ್ನು ತಂದೆ ತನ್ನ ಜೀವನದಲ್ಲಿ ನಾನು ಮಾಡಲಿಲ್ಲ ಅಂತ ಅಂದ್ಕೊಂಡಿರ್ತಾನೋ ಅಂಥದ್ದನ್ನು ನಾನೊಬ್ಬ ಮಗನನ್ನು ಪಡ್ಕೊಂಡು ನನ್ನ ಇಚ್ಛೆಗಳನ್ನೆಲ್ಲ ನನ್ನ ಮಗನ ಮೂಲಕವೇ ನಾನು ಮಾಡಬೇಕು. ನಾನೇನೋ ಒಬ್ಬ ದೊಡ್ಡ ಸಾಧಕ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಜೀವನದಲ್ಲಿ ಆಗಲಿಲ್ಲ. ಏನೋ ಕಾರಣಾಂತರಗಳಿಂದ ನಾನು ಏನು ಕೆಲಸ ಮಾಡಬೇಕಾಯ್ತು, ನಮ್ಮ ಅಪ್ಪ ಅಮ್ಮನ ಪೋಷಣೆ ಮಾಡಬೇಕಾಯ್ತು, ನಮ್ಮ ಅಕ್ಕ ತಂಗಿ ಅಂದರೆ ಮದುವೆ ಮಾಡಬೇಕಾಯ್ತು, ನಾನೇನೋ ದುಡಿಮೆ ಬಿದ್ದುಬಿಟ್ಟೆ. ನನ್ನ ಮಗ ಹಂಗಾಗ ನಾನೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನೇನೋ ಶಾಸ್ತ್ರ ಓದಬೇಕು ಅಂದ್ಕೊಂಡಿದ್ದೆ, ನಾನೇನೋ ಮತ್ತೊಂದು ಮಾಡಬೇಕು ಅಂದ್ಕೊಂಡಿದ್ದೆ, ನನ್ನ ಮಗ ಅದನ್ನು ಮಾಡಬೇಕು, ನನ್ನ ಮಗ ಆರಾಮಾಗಿರ್ಬೇಕು. ಈ ಥರದ ಮಗನನ್ನು ಪಡೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳಿರ್ತವೆ. ಪ್ರತಿಯೊಬ್ಬ ತಂದೆ ತಾಯಿ ಯಾಕಷ್ಟು ಕಷ್ಟಪಡ್ತಾರೆ, ನಮ್ಮ ಮಕ್ಕಳು ಬೇಕು, ಮಕ್ಕಳು ಆಗಲಿಲ್ಲ ಅಂದ್ರೆ ಎಷ್ಟು ಒದ್ದಾಡ್ತೀವಿ, ಎಷ್ಟು ಪ್ರದಕ್ಷಿಣೆ ಮಾಡ್ತೀವಿ, ಎಷ್ಟು ಡಾಕ್ಟರ್ಗಳ ಹತ್ರ ಹೋಗ್ತೀವಿ ಅಂತಂದರೆ ಇಷ್ಟಕ್ಕೋಸ್ಕರ. ಏನು ಅಂತಂದರೆ ನಮ್ಮ ಯಾವ ಡಿಸೈರ್ಗಳಿದೆ, ಅದು ಯಾವುದು ಫುಲ್ಫಿಲ್ ಆಗಿಲ್ಲ ಅಂಥದ್ದನ್ನು ನಮ್ಮ ಮಕ್ಕಳ ಮೂಲಕವೇ ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಪ್ರಾಯ ನನ್ನ ಈ ಪೂರ್ಣಪ್ರಮತಿಯ ಈ ಪರಿಸರ ಇದರಲ್ಲಿ ಎಲ್ಲ ತಂದೆ ತಾಯಿದ್ರು ಈ ಅಪೇಕ್ಷೆಯನ್ನು ಇಟ್ಕೊಂಡು ಬಂದವರು. ಯಾಕಂದ್ರೆ ನಮಗೆ ಈ ಥರದ್ದೊಂದು ಅವಕಾಶ ಇರಲಿಲ್ಲ, ಎರಡನ್ನೂ ಓದುವ ಒಂದು ಅವಕಾಶ ಇರಲಿಲ್ಲ. ನಮ್ಮ ಮಕ್ಕಳನ್ನ ಈ ರೀತಿಯಲ್ಲಿ ನಾವು ಓದಿಸ್ಬೇಕು ಅನ್ನುವ ಕಾರಣದಿಂದ ಇಲ್ಲಿ ಹಾಕುವಂಥದ್ದು. ಹೀಗೆ ಅಲ್ಲಿ ಒಂದೊಂದು ಹಂತಕ್ಕೂ ಕೂಡ ಅವ್ರು ಹೇಳಿದಂತೆ ಅಷ್ಟಾವಕ್ರ ಅಂತ ತಗೊಂಡಾಗ ಎಷ್ಟು ಕಷ್ಟ. ಆ ವಕ್ರ ಒಂದು ಕಡೆ ಒಂದು ಕೈ ಹಿಂಗಾಗಿದೆ ಅಂದ್ರೆ ಕಷ್ಟ, ಒಂದು ಕಾಲು ಸೊಟ್ಟಗಾಗಿದೆ ಅಂದ್ರೆ ಕಷ್ಟ, ಅಥವಾ ಕಣ್ಣು ಕಾಣಿಸ್ತಿಲ್ಲ ಅಂದ್ರೆ ಕಷ್ಟ. ಅಂಥದ್ದು ದೇಹದಲ್ಲಿ 8 ಕಡೆಗೆ ವಕ್ರತೆ ಇಟ್ಟುಕೊಂಡು ಕೂಡ
ಅಷ್ಟು ಅಧ್ಯಯನ, ಅಷ್ಟು ವ್ರತಾನುಷ್ಠಾನ ಇದೆಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಇದೆಲ್ಲ ಯೋಚನೆ ಮಾಡುವಾಗ ಹಾಗಾದರೆ ಇಷ್ಟು ದೇವರು ನಮಗೆ ಒಳ್ಳೆಯ ಸ್ನೇಹ ಕೊಟ್ಟರೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವ ನಮ್ಮ ಆತ್ಮಾವಲೋಕನೆಗೂ ಕೂಡ ಒಂದು ಅವಕಾಶ ತೆಗೆದುಕೊಳ್ಳುತ್ತೆ ಇಲ್ಲಿ. ಹೀಗೆ ಒಂದು ಕಥೆ, ಸಣ್ಣ ಕಥೆ, ಆದರೆ ಅನೇಕ ಬಗೆಗಳಲ್ಲಿ ನಮಗೆ ತೆರೆದುಕೊಳ್ಳುವಂಥದ್ದು ಇದು ಮಹಾಭಾರತದಲ್ಲಿ ಇರತಕ್ಕಂಥ ಶಕ್ತಿ. ಹಾಗಾಗಿ ಮಹಾಭಾರತದ ಒಂದೊಂದು ಕಥೆಯೂ ಕೂಡ ಈ ರೀತಿಯಲ್ಲಿ ನಮಗೆ ಅನೇಕ ನಿಟ್ಟಿಗಳಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಈ ಥರ ಸಾಧ್ಯವಾದಷ್ಟು ಇನ್ನೂ ಹೆಚ್ಚಿಗೆ ನಾವು ಮಹಾಭಾರತದ ಅಧ್ಯಯನದಲ್ಲೇ ತೊಡಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿರೋದ್ರಿಂದ ಮತ್ತು ನಾಳೆಯೂ ಕೂಡ ಅವರದ್ದೇ ಮತ್ತೆ ಉಪನ್ಯಾಸ ನಾಳೆ ಮುಂದುವರಿಯುತ್ತೆ. ನಾವೆಲ್ಲರೂ ಕೂಡ ಮತ್ತೆ ಇನ್ನೊಮ್ಮೆ ಬನ್ನಿ, ನಾಳೆ ಮತ್ತಿನ್ನಷ್ಟು ಜನರನ್ನು ಕರೆದು ತನ್ನಿ, ಎಲ್ಲರೂ ಕೂಡ ಮತ್ತೆ ಕುಳಿತು ಮತ್ತೆ ಮಹಾಭಾರತದ ವಿಶೇಷ ವಿಷಯಗಳನ್ನು ಮತ್ತೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತು ಉಪನ್ಯಾಸ ನಡೆಸಿಕೊಟ್ಟದ್ದಕ್ಕೆ ಆಚಾರ್ಯರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.